ಗುರುಗಳೇ ನಮಸ್ತೆ, ಸ್ವಾಗತ ಸುಸ್ವಾಗತ. ಶಕ್ತಿ ಟಾಕ್ಸ್ ಅನ್ನೋ ಹೆಸರಲ್ಲಿ ಹೊಸ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀವಿ. ಇದರ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹಲವು ರಂಗಗಳಲ್ಲಿ ಕೆಲಸ ಮಾಡಿ ಗುರುತಿಸ್ಕೊಂಡಂತಹ ಸಾಧಕರನ್ನು ಟಾಕ್ ಶೋ ಪಾಡ್ಕಾಸ್ಟ್ ಮೂಲಕ ನಿಮಗೆ ಪರಿಚಯ ಮಾಡಿಕೊಡುವಂತಹ ಒಂದು ಪುಟ್ಟ ಪ್ರಯತ್ನ. ಅಂದರೆ ಅವರ ಬದುಕಿನ ಹಲವು ಆಯಾಮಗಳಾಗಿರ್ಬೋದು, ಅವರ ಬದುಕಿನ ಬೇರೆ ಬೇರೆ ಮಜಲುಗಳನ್ನು ನಿಮಗೆ ಪರಿಚಯ ಮಾಡಿಕೊಡುವಂಥ ಒಂದು ಪ್ರಯತ್ನ. ಅದಕ್ಕೆ ನಿಮ್ಮ ಸಹಕಾರ ಬೆಂಬಲ ಇರಲಿ. ಜೈ ಭುವನೇಶ್ವರಿ. ಒಬ್ಬ ಕಲಾವಿದನಿಗೆ ಕನ್ನಡ ಅನ್ನೋದು ಬಹಳ ಮುಖ್ಯ. ಹೌದು. ನೆಟ್ಟಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ ಅಂತಂದರೆ ಯಾವ ಪಾತ್ರ ಮಾಡ್ತೀಯ? ಐತಿಹಾಸಿಕ ಪಾತ್ರ ಮಾಡೋಕ್ಕಾಗತ್ತಾ? ಪೌರಾಣಿಕ ಪಾತ್ರಗಳನ್ನು ಮಾಡೋಕ್ಕಾಗತ್ತಾ? ದೊಡ್ಡ ದೊಡ್ಡ ಹೀರೋಗಳಿಗೆ ಕನ್ನಡ ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರಲ್ಲ, ಓದೋಕ್ಕೆ ಬರಲ್ಲ, ಡೈಲಾಗ್ ಹೇಳೋಕ್ಕೆ ಬರಲ್ಲ. ಅದಕ್ಕೋಸ್ಕರನೇ ಇವತ್ತು ಐತಿಹಾಸಿಕ ಪೌರಾಣಿಕ ಸಿನಿಮಾಗಳು ಬರ್ತಾನೇ ಇಲ್ಲ. ಅಲ್ಲಿ ಹತ್ತತ್ರ ₹65 ತನಕನೂ ಮಾಲಲ್ಲಿ ಸಿನಿಮಾ ನೋಡ್ತಾ ಇದ್ದಾರಂತೆ. ಸಿನಿಮಾ ಅನ್ನೋದು ಎಷ್ಟು ಜನರು ನಾನು ನುಂಗಾಕಿದೆ ಗೊತ್ತು, ಎಷ್ಟು ಕಲೆಗಳನ್ನು ನುಂಗಾಕಿದೆ ಅಲ್ವಾ? ಹೋಟೆಲಲ್ಲಿ ಲೋಟ ತೊಳೆಯೋದು, ಪ್ಲೇಟ್ ಎತ್ತೋದು, ಬಾರಲ್ಲಿ ಗ್ಲಾಸ್ ತೊಳೆಯೋದು, ಆಮೇಲೆ ಸ್ವಲ್ಪ ಪ್ರಮೋಷನ್, ಬಾರಲ್ಲಿ ಸಪ್ಲೈಯರ್ ಮಾಡೋದು. ಗುಂಡಿನಂತೆ ಸೀರಿಯಲ್ ಮಾಡ್ತಾ ಇದ್ದೀನಿ, ನೋಡಿದ್ರೆ ದುಡ್ಡು ಪೇಮೆಂಟ್ ಯಾವಾಗಲೂ ಬರುತ್ತೆ, ಅದಕ್ಕೆ ರಂಗೋಲಿ ಮಾಡ್ತಾ ಇದ್ದೀನಿ. ರಿಯಾಲಿಟಿ ಆಫ್ ರಿಯಾಲಿಟಿ ಶೋ. ರಿಯಾಲಿಟಿ ಆಫ್ ರಿಯಾಲಿಟಿ ಶೋ ಹಂಗೆ ಆಗ್ಬಿಟ್ಟಿದೆ. ಅದು ಒಂಥರ TRP ಗಿಮಿಕ್ ಇರ್ಬೋದಲ್ಲ. ಗಿಮಿಕ್ಕೆ ಯಾರಿಗಾದರೂ ಒಂದು ಬಟ್ಟೆ ಹಾಕೊಳ್ಳೋಕೆ ಗತಿ ಇಲ್ಲದೆ ಇರ್ತಾರ. ನಾನು ಅಪ್ಪ ಅಮ್ಮನ ಜೊತೆ ಮಾತಾಡಲ್ಲ, ತುಂಬ ವರ್ಷದಿಂದ ಮನೇಲಿ ಟಚ್ ಎಲ್ಲ, ಮನೆಗೇನು ಕೊಡಲ್ಲ ಅಂತ. ಅದಂತೂ ನಾನು ಇವತ್ತಿನವರೆಗೂ ನನಗೆ ಆಗ ಕಂಟೆಂಟ್ ಕಲಾವಿದರು ಅಂತ ಏನಿರಲಿಲ್ಲ. ಆಗ ಕಲಾವಿದ್ರಷ್ಟೇ. ಅವನಿಗೆ ಎಲ್ಲದರಲ್ಲೂ ಸಾಮರ್ಥ್ಯ ಇರುತ್ತೆ, ಸ್ಕ್ರಿಪ್ಟ್ ನಾಲೆಡ್ಜ್ ಇರುತ್ತೆ, ಅಭಿನಯಿಸೋ ಸಾಮರ್ಥ್ಯ ಇರುತ್ತೆ. ಆ ಥರದ್ದೊಂದು ಇತ್ತು. ಇಡೀ ಕರ್ನಾಟಕಕ್ಕೆ ಕಾಗೆ ಹಾರಿಸ್ಬಿಟ್ಟ ದೊಡ್ಡ ದೊಡ್ಡ ಲೆವೆಲಲ್ಲಿ ಅಂತ ನೀವು ಇದು ಮಾಡಿದ್ರಿ. ಹೌದು. ನಮ್ದೇನು ಹೋಗ್ರಿ, ನಮಗಿಂತ 10ರಷ್ಟು ಚೆನ್ನಾಗಿ ಮಾಡೋರು ಇನ್ನೂ ಅವ್ರಿಗೆ ಅವಕಾಶನೇ ಸಿಕ್ಕಿಲ್ಲ ಅಂತ ಹೇಳ್ತಿರ್ತೀವಿ. ಸಿದ್ಧಿಸ್ಕೊಂಡವನು ಬೆಲೆ ಇಲ್ಲ, ಈಗ ಪ್ರಸಿದ್ಧಿ ಆದವನು ಬೆಲೆ. ಈ ದರಿದ್ರಗಳು, ಕೆಲವು ಜನ ಹೀರೋಯಿನ್ಗಳು, ಈ ಕೆಲವು ಜನ ಸಿನಿಮಾ ಆರ್ಟಿಸ್ಟ್ಗಳು ಡೇಟಿಂಗ್ ಆ್ಯಪ್ಗಳು ಪ್ರಮೋಷನ್ ಮಾಡ್ತಾರೆ. ಇಲ್ಲಿ ಹೇಳೋದು ನನ್ನ ಆ ದೃಷ್ಟಿಯಿಂದ ನೋಡ್ತಾನೆ ಇವನು, ಈ ದೃಷ್ಟಿಯಿಂದ ನೋಡ್ತಾನೆ ಅವನು, ಮತ್ತು ನನಗೆ ನಾವು ಆ ಥರ ಡ್ರೆಸ್ ಹಾಕಿದ್ರೆ ಎಲ್ಲ ಹಿಂಗೆ ಅಂತಾರೆ ಅಂತ. ಅಲ್ಲಿ ನೋಡಿದ್ರೆ ಡೇಟಿಂಗ್ ಆ್ಯಪ್ ಪ್ರಮೋಟ್ ಮಾಡ್ತಾ ಇರ್ತಾಳೆ. ಬನ್ನಿ ಗಾಯ್ಸ್, ಇಲ್ಲೆಲ್ಲ ನಿಮಗೆ ಅಲೋನ್ ಆಗಿದ್ದೀರಾ, ಒಂಟಿಗೆ ಯಾರು ಬೇಕು ಅನಿಸುತ್ತಾ, ಬನ್ನಿ ನನ್ನ ಕಡೆ ಹಿಂಗಿದೆ ಅಂತ ಪ್ರಮೋಟ್ ಮಾಡ್ತವೆ. ಈ ಹುಡುಗರುಗಳು ಮಾತ್ರ ಅವಳನ್ನು ಕಾಮ ದೃಷ್ಟಿಯಿಂದ ನೋಡಿದೆ ತಂಗಿ ಅನ್ಕೊ ಕೂತ್ಕೋಬೇಕು. ಇರೋ ಲೋಫರ್ ಗುರುಗಳು ಕೆಲವು ಜನ ಅವರೇ ಹಂಗೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿಕೊಂಡು, ಲೈಂಗಿಕ ದೌರ್ಜನ್ಯ ಮಾಡಿಕೊಂಡು ಆ ಬೇಲ್ ತಗೊಂಡು ಕೂತ್ಕೊಂಡು ಆಡ್ಕೊಂಡು ಕೂತಿದ್ದಾರೆ. ಸೆಕ್ಸ್ ಮಾಡೋದು ತಪ್ಪಲ್ಲ ಅಂತ ಹೇಳಿ ಎಲ್ಲರೂ ರಾಮ ಅಂತ ಯಾಕೆ ಅನ್ಕೋತೀರಾ? ದಶರಥ, ಅವ್ರ ಅಪ್ಪ ದಶರಥನೂ ಆಗಲಿ ಬಿಡಿ. ಬರೀ ಸೋಷಿಯಲ್ ಮೀಡಿಯಾ ಹಿಟ್ಟಾದ ತಕ್ಷಣ ಅಥವಾ TV ಚಾನಲಲ್ಲಿ ಹಿಟ್ಟಾದ ತಕ್ಷಣ, ಸಿನಿಮಾಗಳು ಒಂದಿಷ್ಟು ಮಾಡಿಬಿಟ್ಟು ಹೀರೋ ಸ್ಟಾರ್ಗಳು ಆದ ತಕ್ಷಣ ಅದೇನು ದೊಡ್ಡ ಲೈಫ್ ಅಲ್ಲ. ಟೆಕ್ಸ್ಟ್ ಬುಕ್ ದರಿದ್ರದವ್ರು ಹೆಂಗೆ ಟೆಕ್ಸ್ಟ್ ಬುಕ್ಗಳು ಮಾಡಿದ್ದಾರೆ ಗೊತ್ತಿಲ್ಲ. ಸ್ವಾತಂತ್ರ್ಯ ಬಂತವಿಂದ ಆ ಟೆಕ್ಸ್ಟ್ ಬುಕ್ಗಳು ಕೊಡೋ ಪಾಠನ ಯಾವನಾರ ಪಾಠ ಅಂತ ಕರೀದಕ್ಕಾಗುತ್ತಾ? ಐತಿ ಎಷ್ಟೋ ಪಾಠಗಳು ಅನವಶ್ಯಕ, ಮತ್ತು ಮಕ್ಕಳನ್ನ ಹಾಳು ಮಾಡೋ ಪಾಠಗಳಿದಾವಲ್ಲ ಸ್ವಾತಂತ್ರ್ಯ ಬಂತವಿಂದ. ಸ್ಪಿರಿಚುವಲ್ ಥಿಂಕ್ ಮಾಡೋನು ಸೆಕ್ಸ್ ಮಾಡಬಾರ್ದು, ಸೆಕ್ಸ್ ಮಾಡದೇ ಇರೋನು ಮಾತ್ರ ಸನ್ಯಾಸಿ, ಇವೆಲ್ಲ ಸುಳ್ಳು, ಇವೆಲ್ಲ ಏನಿಲ್ಲ, ಎಲ್ಲೂ ರೂಲ್ಸ್ ಇಲ್ಲ. ಮೊದಲ ಎಪಿಸೋಡ್ನ ಮೊದಲ ಅತಿಥಿಯನ್ನು ಪರಿಚಯ ಮಾಡಿಕೊಡುವಂತಹ ಸಮಯ. ಇವರು ಸಿನಿಮಾ ಮತ್ತು ಕಿರುತೆರೆ ನಟ, ರಂಗಕರ್ಮಿ, ಯುವ ಚಿಂತಕರು. ತಮ್ಮದೇ ಆದ ಸ್ವಂತ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಮೂಲಕ ಹಲವು ಪ್ರತಿಭೆಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಕಾಮಿಡಿ ಕಿಲಾಡಿಗಳು ಸೀಸನ್ 1 ಖ್ಯಾತಿಯ ಗಡ್ಡಪ್ಪ ಮುತ್ತು ರಾಜ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಗೆಳೆಯ, ವೆಲ್ಕಮ್ ಟು ದ ಶೋ. ವೆಲ್ಕಮ್. ಥ್ಯಾಂಕ್ ಯು. ಹೆಂಗಿದ್ಯಪ್ಪ? ನಮಸ್ಕಾರ. ಮತ್ತೆ ಥ್ಯಾಂಕ್ ಯು. ಹೆಂಗಿದ್ಯಪ್ಪ? ಚೆನ್ನಾಗಿದ್ದೀನಿ ಕಣ, ನೀನು ಹೇಗಿದ್ಯಾ? ಸೂಪರ್ ಆಗಿದ್ದೀನಿ. ಇನ್ನೊಂದು, ನಾನು ಗೆಳೆಯ ಅಂತ ಕರೆಯೋ ಕಾರಣ ನಮ್ಮದು ಒಂದು ಸಂಬಂಧ ತುಂಬ ಹಳೆಯ ವರ್ಷದ್ದು, ಅಂದರೆ ಎಷ್ಟೋ ವರ್ಷಗಳ ಸಂಬಂಧ. ಹಾಗಾಗಿ ಕ್ಯಾಜುವಲ್ ಆಗಿ ಗೆಳೆಯ ಅಂತಾನೆ ಕರಿತೀನಿ. ಹಂಗೆ ಶುರು ಮಾಡ್ಕೊಂಡು ಹೋಗೋಣ. ಮತ್ತೆ ಒಂದು 10-15 ವರ್ಷದಿಂದ ನನ್ನ ಗೆಳೆಯ, ಮೊದಲಿಂದನೂ ಜೊತೆಗಿದ್ದಾನೆ, ಈಗಲೂ ಮುಂದೆನೂ ಜೊತೆಗಿರ್ತಾನೆ. ಯಾವಾಗಲೂ ಜೊತೆಗೆ ಸಾಗೋಣ. ಕಷ್ಟ ಸುಖಗಳಲ್ಲಿ ನೋಡಿದ್ದಾನೆ ನಮ್ಮದು ಒಂದೆಲ್ಲ. ಹಂಗೆ ಕಲಾವಿದನಿಗೆ ಕನ್ನಡ ಅನ್ನೋದು ಬಹಳ ಮುಖ್ಯ. ಹೌದು. ನೀನು ನೆಟ್ಟಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ ಅಂತಂದರೆ ಯಾವ ಪಾತ್ರ ಮಾಡ್ತೀಯ? ಐತಿಹಾಸಿಕ ಪಾತ್ರ ಮಾಡೋಕ್ಕಾಗತ್ತಾ? ಪೌರಾಣಿಕ ಪಾತ್ರಗಳನ್ನು ಮಾಡೋಕ್ಕಾಗತ್ತಾ? ಒಬ್ಬ ಲಾಯರ್ ಪಾತ್ರ, ಜಡ್ಜ್ ಪಾತ್ರ, ಒಬ್ಬ ಸಾಹಿತಿ ಪಾತ್ರ, ಒಂದು ಭಾಷಣ ಮಾಡೋದು, ನಿರೂಪಣೆ ಮಾಡೋದು, ಇದಕ್ಕೆಲ್ಲ ಕನ್ನಡ ಭಾಷೆ ಬಹಳ ಮುಖ್ಯ ಅಲ್ವಾ? ಕಲಾವಿದನಾಗಿದ್ಕೊಂಡು ಪ್ರತಿಭೆ ಇರೋರಿಗೆ ಕನ್ನಡ ಭಾಷೆ ಬಹಳ ಮುಖ್ಯ. ಹಾಗಾಗಿ ನಾವು ಅಲ್ಲಿಂದನೇ ಅಲ್ಲಿ ಶುರು ಮಾಡ್ತೀವಿ. ಅದನ್ನು ಕೂಡ ತುಂಬ ಚೆನ್ನಾಗಿ ತಯಾರಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈಗ ಎಷ್ಟೋ ಜನ ಅಕಾರ ಹಕಾರಗಳಿರ್ತಾವಲ್ಲ, ಅದು ತುಂಬ ಸುಮಾರು ಇದೆ ಅದು. ಹೌದೌದು. ಬಟ್ ಅದ್ರ ಬಗ್ಗೆ ಒಂದು ಹೇಳ್ತಾರೆ ಏನಂದ್ರೆ, ಈಗ ಈ ಮಂಡ್ಯ ಕಡೆ, ನಿಮ್ಮ ಕಡೆ ಎಸ್ಪೆಷಲಿ ಒಳ್ಳೊಳ್ಳೆಯ ಕಡೆ ಹಾಗೆ ಬಳಸ್ತಾರೆ. ಹೌದೌದು. ಅದು ಗ್ರಾಮ್ಯವಾಗಿ ಮಾತಾಡಿದ್ರೆ ಓಕೆ, ನೀವು ಅಲ್ಲಿದ್ದಾಗ ಮಾತಾಡಿದ್ರೆ ಓಕೆ. ಬಟ್ ಬೆಂಗಳೂರಿಗೆ ಬಂದು ಬಳಸಿದ್ರೆ ಅದು ಒಂಥರ ಅಪಭ್ರಂಶ ಮಾಡ್ದಂಗೆ ಅದು. ಇಲ್ಲ, ನಾನೇನು ಹೇಳೋದಂದರೆ, ಈ
ಕನ್ನಡನ ಹಳ್ಳಿಯವ್ರು ಚೆನ್ನಾಗಿ ಮಾತಾಡ್ತಾರೆ, ಅದು ಆಡು ಭಾಷೆಗೆ ಚೆನ್ನಾಗಿರುತ್ತೆ. ಹೌದು. ಆದರೆ ಈ ವೇದಿಕೆಗಳಲ್ಲಿ ಭಾಷಣ ಮಾಡುವಾಗ, ಹೋರಾಟಗಳು ಮಾಡುವಾಗ, ನಿರೂಪಣೆ ಮಾಡುವಾಗ ಈ ಕೆಲವು ಜನ ನಾನು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತೀನಿ ಅಂತ ತೋರಿಸ್ಕೊಳ್ಳೋಕೆ ಹೋಗಿ, ಸ್ಪಷ್ಟವಾಗಿ ಮಾತಾಡ್ತೀನಿ ಅಂತ ತೋರಿಸ್ಕೊಳ್ಳೋಕ್ಕಾಗಿ ಅಮ್ಮ ಅನ್ನೋ ಬದಲು ಅಮ್ಮ ಅನ್ಬಿಡೋದು, ಈ ಥರದ್ದು ಎಲ್ಲ ಆಗ್ತವೆ. ಆ ಭಾಷೆ ಸೊಗಡಲ್ಲಿ ಬಂದರೆ ಚೆಂದಾಗಿರುತ್ತೆ. ಅದೇ ಬೆಂಗಳೂರು ಸ್ಲ್ಯಾಂಗಲ್ಲಿ ಬಂದರೆ ಅದು ನಮ್ಗೆ ಕೇಳೋಕ್ಕಾಗಲ್ಲ. ಅಲ್ಲ, ಅದು ಅಷ್ಟೇ, ಅದು ಸಮಸ್ಯೆ ಅಲ್ಲ. ಅದು ಇನ್ನೊಂದೇನಂದರೆ, ಕನ್ನಡ ಯಾರಿಗೆ ಮಾತೃಭಾಷೆ ಆಗಿರುತ್ತೋ ಅವ್ರುಗಳು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ, ಇಂಗ್ಲೀಷ್ ಚೆನ್ನಾಗಿ ಬರೀತಾರೆ. ಆದರೆ ಈ ಕನ್ನಡ ಮಾತಾಡುವಾಗ ಮಾತ್ರ ತಪ್ಪುಗಳನ್ನು ಮಾಡ್ತಾರಲ್ಲ, ಅದು ಅವ್ರುಗಳು ತಿದ್ಕೋಬೇಕು. ಇಂಗ್ಲೀಷ್ನ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಅವ್ರ ಮಾತೃಭಾಷೆ ಕನ್ನಡ ಆಗಿರುತ್ತೆ, ಅವ್ರುಗಳು ಮಿಸ್ಟೇಕ್ ಮಾಡೋದು ನಾನು ಸಹಿಸಲ್ಲ, ನಮ್ಗೆ ಸಹಿಸೋಕ್ಕಾಗಲ್ಲ. ಸತ್ಯ ಅದು. ಅದೇ ಈಗ ತೇಜಸ್ವರು ಒಂದ್ ಕಡೆ ಹೇಳ್ತಾರೆ, ತೇಜಸ್ವರು ಅವರ ಕನ್ನಡನ ಬೆಳೆಸೋದಲ್ಲಪ್ಪ, ಕನ್ನಡನ ಬಳಸಿ ಅಂತ ಹೇಳ್ತಾರೆ. ಬಳಸಿ ಅಂತಾರೆ. ಹೌದು, ಬೆಳೆಸೋದಲ್ಲ, ಬಳಸಿದ್ರೆ ಅದು ಉಳಿಯೋದು. ಈಗ ನಾನು ನೀನ್ ಸಿಕ್ಕಾಗ, ಇನ್ನೊಬ್ಬರ ಜೊತೆ ಸಿಕ್ಕಾಗ, ಅಥವಾ ಯಾರೋ ತಮ್ಮ ಮಕ್ಕಳನ್ನ ಕನ್ನಡ ಮೀಡಿಯಂ ಸ್ಕೂಲಿಗೆ ಕಳಿಸಿದಾಗ ಅಲ್ಲಿ ಅದು ಭಾಷೆ ಆಟೋಮೆಟಿಕ್ ಬಳಸ್ದಂಗೆ ಆಗುತ್ತೆ. ಬೆಳೆಸೋದೇ ಬೇಡ, ಬಳಸಿದ್ರೆ ಸಾಕು. ನಮ್ಮ ಸಿನಿಮಾಗಳು ರಿಲೀಸ್ ಆಗ್ಬಿಟ್ರೆ ಸಾಕು, ಕನ್ನಡ ಸಿನಿಮಾ ಬೆಳೆಸಿ, ಕನ್ನಡ ಸಿನಿಮಾ ನೋಡಬೇಕು ಕನ್ನಡಿಗರು ಅಂತ ಹೇಳ್ತಾರಲ್ವಾ, ಅದರಲ್ಲಿ ಆಕ್ಟಿಂಗ್ ಮಾಡಿರುವಂಥವ್ರು ಎಷ್ಟು ಜನಕ್ಕೆ ಕನ್ನಡ ಸ್ಪಷ್ಟವಾಗಿ ಬರುತ್ತೆ ಅಲ್ವಾ? ಅದು ಪ್ರಶ್ನೆ. ಒಂದು ಸಿನಿಮಾ ರಿಲೀಸ್ ಆಯಿತು ಅಂದ ತಕ್ಷಣ ಅದು ನಮ್ಮ ಕನ್ನಡ ಸಿನಿಮಾ, ಯಾವ್ದಾದ್ರು ತೆಲುಗು ಸಿನಿಮಾ ಬಂದ್ಬಿಟ್ರೆ ಬೇಡ, ಇದು ನಿಮ್ಮ ಸಿನಿಮಾ, ಕನ್ನಡಿಗರ ಸಿನಿಮಾ, ಕನ್ನಡ ಸಿನಿಮಾ ಬೆಳೆಸಿ ಅಂತೆಲ್ಲ ಭಾಳ ಏನು ಕನ್ನಡ ಅನ್ನೋದು ಬರೀ ಸಿನಿಮಾ ಇಂಡಸ್ಟ್ರಿನಲ್ಲೇ ಇದೇನೋ ಅನ್ನೋ ಥರ ಪೋಟ್ರೆ ಆಗುತ್ತಲ್ವಾ. ಆದರೆ ಆ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ದಾರೆ, ಕಲಾವಿದರಿಗೆ ಎಷ್ಟು ಚೆನ್ನಾಗಿ ಕನ್ನಡ ಓದಕ್ಕೆ ಬರುತ್ತೆ, ಬರೆಯಕ್ಕೆ ಬರುತ್ತೆ, ಬರೋದೇ ಇಲ್ಲ. ಎಷ್ಟೋ ಜನಕ್ಕೆ ಬರೋದಿಲ್ಲ. ದೊಡ್ಡ ದೊಡ್ಡ ಹೀರೋಗಳಿಗೆ ಕನ್ನಡ ಸ್ಪಷ್ಟವಾಗಿ ಮಾತಾಡಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ, ಡೈಲಾಗ್ ಹೇಳಕ್ಕೆ ಬರಲ್ಲ. ಅದಕ್ಕೋಸ್ಕರನೇ ಇವತ್ತು ಐತಿಹಾಸಿಕ ಪೌರಾಣಿಕ ಸಿನಿಮಾಗಳು ಬರ್ತಾನೆ ಇಲ್ಲ. ಅಲ್ಲಿ ಬರೋದಕ್ಕೆ ಅಲ್ಲಿ ಕಾರಣ ಏನಿಲ್ಲ, ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ, ಕತೆಗಳು ಇನ್ನೂ ಎಷ್ಟು ಚೆನ್ನಾಗಿ ಮಾಡಬಹುದು. ಆದರೆ ಅದನ್ನ ಸಮರ್ಥವಾಗಿ ಬಳಸ್ಕೊಳ್ಳುವಂಥ ತುಂಬ ಬಾಡಿನೂ ಇರುತ್ತೆ, ಭಾಷೆ ಬರಲ್ಲ, ಏನು ಪ್ರಯೋಜನ ಅಲ್ವಾ? ದೇಹ ಇರುತ್ತೆ, ಭಾಷೆ ಬರಲ್ಲ. ಆಕ್ಟಿಂಗ್ ಅಂತೂ ಪೌರಾಣಿಕದ ರಾಜ್ಕುಮಾರೇ ಆ ಥರದನ್ನ ಫುಲ್ಫಿಲ್ ಮಾಡೋಕ್ಕೆ ಯಾರು ಆಗ್ತಾ ಇಲ್ಲ, ಅದಕ್ಕೋಸ್ಕರ ಬರ್ತಾ ಇಲ್ಲ ಅಷ್ಟೇನೆ. ಜನ ನೋಡ್ತಾರೆ ಒಳ್ಳೆ ಸಿನಿಮಾ ಮಾಡಿದ್ರೆ. ಹಂಗೆ ನೋಡಿದ್ರೆ ಈ ಸಾಮಾನ್ಯ ಈ ಪ್ರಚಲಿತ ಸಿನಿಮಾ ಮಾಡ್ತೀವಲ್ಲ, ಇಲ್ಲಿ ಬಳಸೋ ಭಾಷೆಗೂ ಪೌರಾಣಿಕ ಸಿನಿಮಾಗಳಲ್ಲಿ ಬಳಸೋ ಭಾಷೆಗೂ ಭಾಳ ವ್ಯತ್ಯಾಸ ಬರುತ್ತೆ. ಹಂಗಾಗಿ ಸತ್ಯ. ಹೌದು. ಇನ್ನೊಂದು, ಈಗ ಕನ್ನಡದ ಸಿನಿಮಾ ಬರೋರು ಆಡಿಯನ್ಸ್ ಕಡಿಮೆ ಇದ್ದಾರೆ ಥಿಯೇಟರ್ಗಳಿಗೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿನಗೆ ಅನಿಸುತ್ತೆ? ಅಂದರೆ ನಿನ್ಗೆ ನಾರ್ಮಲ್ ಕನ್ನಡ ಇನ್ನೋಡು, ನಾನು ಹೇಳೋದು ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ನೋಡ್ತಾರೆ ಫಸ್ಟ್ ಒನ್ ಥಿಂಗು. ತುಂಬ ಇದೆ ಇದು. ಇನ್ನೊಂದೇನಂದ್ರೆ, ಈ ತಮಿಳ್ನಾಡು ಗೊತ್ತಲ್ಲ, ತಮಿಳ್ನಾಡು, ಚೆನ್ನೈ, ಅಲ್ಲಿ ಆ ಇಂಡಸ್ಟ್ರಿನಲ್ಲಿ, ತಮಿಳ್ ಇಂಡಸ್ಟ್ರಿನಲ್ಲಿ ನೀವು ಗಮನಿಸ್ಬೋದು, ನಾನು ಕೇಳಿದ್ದು ಹತ್ತತ್ರ 65 ರೂಪಾಯಿ ತನಕನೂ ಮಾಲಲ್ಲಿ ಸಿನಿಮಾ ನೋಡ್ತಾ ಇದ್ದಾರಂತೆ. ಅಷ್ಟು ಟಿಕೆಟ್ ಪ್ರೈಸನ್ನ ಕಡಿಮೆ ಮಾಡಿದ್ದಾರೆ. ಟಿಕೆಟ್ ಪ್ರೈಸ್ನ ಕಡಿಮೆ ಮಾಡಿದ್ದಾರೆ, ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಓಡ್ತಾ ಇದ್ದಾವಲ್ಲಿ ಸಿನಿಮಾ. ಇಲ್ಲಿ ಜನಗೆ ಏನು ದುಬಾರಿಯಪ್ಪ, ಎಲ್ಲಿಗೋದ್ರೂ ದುಬಾರಿ. ಆ ಟಿಕೆಟು ಹಂಗಿರುತ್ತೆ, ಟಿಕೆಟೇ ಅಷ್ಟು ಕಡಿಮೆ ಅಂದ್ರೆ ಒಂದು 250 ರೂಪಾಯಿ ಮೇಲಿರುತ್ತೆ. ಆಮೇಲೆ ಇಲ್ಲಿ ಮಾಲ್ಗಳಿಗೆ ಹೋಗ್ಬಿಟ್ರಂತೂ ಟಿಕೆಟ್ಗಿಂತ 3ರಷ್ಟು ಅದಕ್ಕೆ ಬರೀ ಒಂದು ಪಾಪ್ಕಾರ್ನ್ ಅದು ಏನಕ್ಕೋ ಅಷ್ಟೆಲ್ಲ ರೇಟ್ ಮಾಡ್ತಾರೆ ಅಲ್ವಾ? ಇದು ಒಂದು ಕಾರಣ ಆಗುತ್ತಲ್ಲ. ಒಂದು ಸಿನಿಮಾ ನೋಡಕ್ಬೇಕು ಅಂದ್ರೆ 1,000 ರೂಪಾಯಿ ಖರ್ಚು ಮಾಡ್ತಾನೆ, ಯಾವನ್ ಹೋಗ್ತಾನೆ? ಅದೆಂತ ದೊಡ್ಡ ಸಿನಿಮಾ ಆದ್ರೂ ಯಾಕೆ ನೋಡ್ಬೇಕು ಅನ್ಸುತ್ತೆ. ಬರೋ ಇನ್ನೊಂದು ಸ್ವಲ್ಪ ದಿವಸ ಟಿವಿಗೆ ಬರುತ್ತೆ, OTT ಬರುತ್ತೆ, ಯೂಟ್ಯೂಬಿಗೆ ಬರುತ್ತೆ ಅಂತ ಹಂಗೆ ಅನ್ಸುತ್ತೆ. ಅದರಲ್ಲಿ ಈಗ ಬೇರೆ ಬೇರೆ ಅಪ್ಲಿಕೇಶನ್ ಬಿಟ್ಟಿವೆ, ಅಂದ್ರೆ ಪೈರಸಿ ಥರದ್ದು, ಅಲ್ಲಿ ನೋಡ್ಬಿಡ್ತಾರೆ. ಮತ್ತು ಇನ್ನೊಂದು ನೀನು ಹೇಳ್ದಲ್ಲ, ಚೆನ್ನೈಯಲ್ಲಿ ಟಿಕೆಟ್ ಪ್ರೈಸ್ ಕಡಿಮೆ ಇರುತ್ತಂತ. ನಾನು ಮೊನ್ನೆ ಒಂದು ಹೊಸ ಸಿನಿಮಾ ರಿಲೀಸ್ ಆಗಿತ್ತು ತಮಿಳ್ದು. ಯಾರೊಬ್ರು ಹೇಳಿದ್ರು, ಅಲ್ಲಿ ತಮಿಳ್ನಾಡಲ್ಲಿ ನಮ್ಮ ಫ್ರೆಂಡ್ ಒಬ್ರು ಶಿವ ಅಂತಿದ್ದಾರೆ, ಅವರು ಅಸೋಸಿಯೇಟ್ ಕೆಲಸ ಮಾಡಿದ್ದಾರೆ, ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಯಾಕೆ ಸಿನಿಮಾಗಳಿಗೆ ಅಂದರೆ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ ಅಂತ ಹೇಳಿದ್ರು. ಅವರು ಸ್ವಲ್ಪ ಚೆನ್ನೈ ಟಚ್ ಇದೆ ಅವ್ರಿಗೆ. ತೆಗೆದು ತೋರಿಸಿದ್ರು ಬುಕ್ ಮೈ ಶೋ ಅಲ್ಲಿ ಹೊಸ ಸಿನಿಮಾಗೆ ಇವತ್ತೇ ರಿಲೀಸ್ ಆಗಿರಲಿ, ಟಿಕೆಟ್ ಎಷ್ಟು ಪ್ರೈಸ್ ಎಷ್ಟಿತ್ತು ಗೊತ್ತಾ? ಫ್ರಂಟ್ ರೋ ಮಾಲಲ್ಲಿ 65 ರೂಪಾಯಿ ಫ್ರಂಟ್ ರೋ, ಹಿಂದ್ಗಡೆ ಇರುತ್ತಲ್ಲ 120, ಮ್ಯಾಕ್ಸಿಮಮ್ ಅಂದ್ರೆ 190 ಇಷ್ಟೇ ಇರುತ್ತೆ. ಎವ್ರಿ ಡೇ ನೀನು ಪ್ರೈಮ್ ಟೈಮ್ ಅಂತ ಹೇಳ್ತೀವಲ್ಲಪ್ಪ, ಸಂಜೆ 7 ಗಂಟೆ 8 ಗಂಟೆ, ಅವಾಗಲೂ ಅದೇ ಪ್ರೈಸು. ಈಗ ಮ್ಯಾಕ್ಸಿಮಮ್ ಸಿನಿಮಾಗೆ ಹೋಗೋದು ಯಾರು? ಸ್ಟೂಡೆಂಟ್ಸ್ಗಳು ಅನ್ಕೋ. ಈಗ ಸ್ಟೂಡೆಂಟ್ಸ್ ಹತ್ರ ಎಷ್ಟಿರುತ್ತೆ ದುಡ್ಡು? 50, 100 ಹಿಂಗಿರುತ್ತೆ. ನಾನು ನೀನು ಸ್ಟೂಡೆಂಟ್ಸ್ ಇದ್ದಪ್ಪ, ನಿನ್ನ ಹತ್ರ ಒಂದು 70, ನನ್ನ ಹತ್ರ ಒಂದು 20, ಹಾಕೋವಾಗ ಹೋಗೋಣ ಅಂತ. ಅಂದರೆ ರೆಗ್ಯುಲರಾಗಿ ಹೋಗೋದು ಅವರೇ ಸ್ಟೂಡೆಂಟ್ಸ್ಗಳು. ವಾರಕ್ಕೊಂದು ಸಿನಿಮಾ ನೋಡ್ತಾರೆ. 65 ರೂಪಾಯಿ ಒಂದು ಸಿನಿಮಾ ಆರಾಮಾಗಿ ನೋಡ್ತಾರಲ್ವ ಅವರು. ಥಿಯೇಟರ್ಗೆ ಆರಾಮಾಗಿ 3ರಷ್ಟು 4ರಷ್ಟು ನೋಡ್ರಿ ಯಾರು ಇಲ್ಲಿ. ಅದೇ ಸಿನಿಮಾನ ಇಲ್ಲೇ ಚೆಕ್ ಮಾಡಿದ್ವಿ. ಇನ್ನು ಸ್ಟಾರ್ಟಿಂಗ್ ಎಂಟ್ರಿನೇ 200 ರೂಪಾಯಿ ಮೇಲಿದೆ ಇಲ್ಲಿ. ಸ್ಟಾರ್ಟಿಂಗ್ ಎಂಟ್ರಿನೇ ನಾರ್ಮಲ್ ಥಿಯೇಟ್ರಲ್ಲಿ ಹಂಗೆ ಇದೆ. ಮತ್ತು ಇನ್ನೊಂದು ಫ್ಯಾಮಿಲಿ ಆಡಿಯನ್ಸ್ ಎಷ್ಟೋ ಜನ ಥಿಯೇಟ್ರಿಗೆ ಬರ್ತಾರೆ,
ಸಿಂಗಲ್ ಸ್ಕ್ರೀನ್ಗೂ ಬರ್ತಾರೆ. ಬಟ್ ಜಾಸ್ತಿ ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸ್ ಪ್ರಿಫರ್ ಮಾಡೋದು ಯಾವ್ದಂದ್ರೆ ಮಾಲ್ಗಳು. ಆ ಗಂಡ ಹೆಂಡತಿ ಮಕ್ಕಳು ಹೋದ್ರೆ ಅವ್ನಿಗೆ ಹೇಳೋದಲ್ಲ ಅವಾಗ್ಲೇ ₹1000 ಎಗ್ರೋ ಬಿಡುತ್ತೆ. ಕಷ್ಟ ಆಗುತ್ತಲ್ವಾ ಅದು. ಇದು ಒಂದು ರೀಸನ್ ಇರ್ಬೋದೇನೋ. ಇದು ಒಂದು ರೀಸನ್. ಅಲ್ಲ, ನಾವು ಚಿಕ್ಕವರಾಗಿರ್ಬೋದು, ನಮ್ಗೆ ಅಷ್ಟು ಗೊತ್ತಿಲ್ಲ. ಯಾಕಂದ್ರೆ ನನ್ಗೆ ಅನ್ಸುತ್ತೆ ಹೌದಪ್ಪ, ನಾನು ಎಷ್ಟೋ ಸಲ ನಾನು ಅನ್ಕೊಂಡಿದ್ದೀನಿ ತಮಿಳ್ನಾಡು ಬೇರೆ, ತಮಿಳ್ನಾಡು ಹೆಂಗಾರಾಗ್ಲಿ ಬಿಟ್ಬಿಡು ಆಯ್ತು, ಅದೊಂದು ಎಕ್ಸಾಂಪಲ್ ತಗೊಳ್ಳೋದು ಒಂದು. ಆಂಧ್ರನೂ ಸೇಮು. ಅದು ಎಕ್ಸಾಂಪಲೇ ಬೇಡ. ಫಸ್ಟ್ ಆಫ್ ಆಲ್ ಈಗ ಇಲ್ಲೇ ಬಜೆಟ್ ನೋಡ್ರಿ. ಈಗ ನಿರ್ಮಾಪಕನಿಗೆ ಎಷ್ಟು ದುಡಿಮೆ ಇರುತ್ತೆ, ಒಬ್ಬ ಸಿನಿಮಾ ಹೀರೋಗೆ ಎಷ್ಟು ಕೋಟಿಗಟ್ಟಲೆ ಇರುತ್ತೆ. ಒಬ್ಬ ಸಿನಿಮಾ ಹೀರೋಗೆ ಕೋಟಿಗಟ್ಟಲೆ ಎಷ್ಟಿರುತ್ತೆ, ಸೈಡಲ್ಲಿ ಮಾಡೋ ಆರ್ಟಿಸ್ಟ್ಗೆ ಎಷ್ಟು ಇರುತ್ತೆ ಪೇಮೆಂಟು. ತಾಳೆ ಮಾಡಿ ನೋಡು. ಆ ಸಿನಿಮಾ ಹೀರೋದ ಪೇಮೆಂಟ್ನ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು, ನಿರ್ಮಾಪಕಂದೊಂದು ಸ್ವಲ್ಪ ಲಾಭ ಕಡಿಮೆ ಮಾಡಿಬಿಟ್ಟು, ಒಂದು ಸ್ವಲ್ಪ ಅಷ್ಟೇ ಮಾಡಿಬಿಟ್ರು ಇಲ್ಲಿ ಪ್ರೇಕ್ಷಕನಿಗೆ ದುಡ್ಡು ಉಳಿತಾಯ ಆಗುತ್ತೆ. ಇದೆಲ್ಲ ಎಲ್ಲಿಗೆ ಹೋಗ್ತಿದೆ? ಒಂದು ಕಡೆ ಹೋಗ್ತಿದೆ. ಅಷ್ಟು ಕೋಟಿ 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 ಜನರಿಗೂ ಅರ್ತ್ಕೊಂಡ್ಬಿಡ್ತಾರೆ. ಯಾಕೆ ಅಪ್ಪ ನಾವು ಎಷ್ಟು ಕೊಟ್ರು ಇವರು ಹಿಂಗೆ ಇವ್ರಿಗೆ ಹೋಗುತ್ತೆ, ಒಂದು ಕಡೆನೇ ಹೋಗುತ್ತೆ, ಸೇರುತ್ತೆ ದುಡ್ಡು. ಒಂದು 20 ಕೋಟಿ 30 ಕೋಟಿ ಒಬ್ಬೊಬ್ರಿಗೆ, 100 ಕೋಟಿ ಒಬ್ಬೊಬ್ರಿಗೆ. ಇಲ್ಲ, ಇದು ಅಲ್ಲೂ ಇದೆ, ಅಲ್ಲೂ ಸೇಮ್ ಹಿಂಗಿದೆ. ಬಟ್ ಈ ಇದು ಇರ್ತಾವಲ್ಲ, ಏನು ಚೇಂಬರ್ ಎಲ್ಲ ಇರ್ತಾವಲ್ಲ, ಇವರು ಅದನ್ನ ಪ್ಲಾನ್ ಮಾಡಬೇಕು. ಹೌದು, ಸಿಸ್ಟಮೆಟಿಕ್ ಪ್ಲಾನ್ ಮಾಡಿದ್ರೆ ಮಾತ್ರ ಆಗುತ್ತೆ. ಅಲ್ಲಿ ಈಗ ನೋಡು, ರಜನಿಕಾಂತ್ ಅವ್ರು ಎಷ್ಟು ಹೇಳ್ತಾರೆ ಅಲ್ಲಿ 250 ಕೋಟಿ ಅಲ್ವಾ, ಇಲ್ಲಿಗಿಂತ ಯಾವ ಲೆವೆಲ್ ಮಾಡ್ತಾರೆ ಸಿನಿಮಾ. ಹಂಗ ನಮ್ದೇನು ಇದು ಕೇಳಂತ ಹೇಳ್ತಲ್ಲ, ಅಂದ್ರೆ ಅಲ್ಲಿ ತಗೊಳ್ತಾರ, ಸೇಮ್ ಪೇಮೆಂಟ್ ತಗೊಳ್ತಾರೆ, ಜಾಸ್ತಿನ ತಗೊಳ್ತಾರೆ. ಬಟ್ ಅಲ್ಲಿ ಸಿಸ್ಟಮೆಟಿಕ್ ಆಗಿ ಒಂದು ವೇ ಇದೆ. ಪ್ರತಿಯೊಬ್ಬ ಅಂದ್ರೆ ಜನರನ್ನ ಅವ್ರನ್ನ ಸರಳವಾಗಿ ಅವ್ರಿಗೆ ಸುಲಭ ಮಾಡಿಸಿ ಥಿಯೇಟ್ರಿಗೆ ಹೆಂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಬರೋದು, ಹೆಚ್ಚಿನ ದಿನ ಹೆಂಗ್ ಓಡಿಸೋದು ಅಂತ ಅವ್ರಿಗೆ ತಲೆ ಇದೆ. ಕಡಿಮೆಗೆ ₹65 ಅಂತಂದ್ರೆ ನಾನೇ, ಅಥವಾ 100-120 ಅಂದ್ರೆ ನಾನೇ ವಾರಕ್ಕೆ 2 ಸರಿ ಹೋಗ್ತೀನಿ ಸಿನಿಮಾ. ನಾವೇ ಯಾಕಂದ್ರೆ ಜನಗಳು ಥಿಯೇಟರ್ ನೋಡ್ಬೇಕಂತ ಇಷ್ಟಪಡ್ತಾರೆ. ಆ ಥಿಯೇಟರ್ ನೋಡೋ ಎಕ್ಸ್ಪೀರಿಯನ್ಸೇ ಬೇರೆ. ಈಗ ನೋಡಿ, ಈಗ ಒಂದೊಂದು ಹಳೆ ಸಿನಿಮಾ ರಿಲೀಸ್ ಆಯ್ತು, ಅವ್ರು ರಿಪೀಟ್ ರಿಲೀಸ್ ಆದಾಗ ಅದನ್ನ ಮತ್ತೆ ನೋಡ್ತಾರೆ. ಯಾಕೆ ಅಂದ್ರೆ ಥಿಯೇಟರ್ ನೋಡೋ ಮಜಾನೇ ಬೇರೆ. ಆದ್ರೆ ಆ ಥಿಯೇಟರ್ ನೋಡೋದಕ್ಕೆ ಯಾಕೆ ಕಷ್ಟ ಆಗುತ್ತೆ ಅಂದ್ರೆ ಈ ತರ ಪ್ರೈಸ್ ಹೈಕು ಕೂಡ ಒಂದು ರೀಸನ್. ಇನ್ನು ಬೇರೆ ಬೇರೆ ರೀಸನ್ ಇರ್ಬೋದು. ಈಗ ಎಲ್ಲ ಪ್ಯಾನ್ ಇಂಡಿಯಾ ಮಾಡ್ಕೊಂಡು ಪ್ಯಾನ್ ಇಂಡಿಯಾಗೋಸ್ಕರನೇ ಕಾಯ್ತಾ ಇರ್ತಾರೆ. ಇದಕ್ಕಿಂತ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಕನ್ನಡದ ಮಟ್ಟಕ್ಕೆ ಇದ್ರ ಮಟ್ಟಕ್ಕೆ ಮಾಡ್ಕೊಂಡಾಗ ಜನ ನೋಡೋ ದೃಷ್ಟಿಯೋ ಇದೇನು ಓಡ್ತಿಲ್ವೇನೋ, ಇದೇನು ರಿಲೀಸ್ ಅಯ್ಯೋ, ಇದೇನೋ ಅಷ್ಟರಲ್ಲೇನೋ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಾಗ ತುಂಬ ಅಬ್ಬರವಾದ ಪ್ರಚಾರಗಳಿರ್ತವೆ, ಅಬ್ಬರವಾದ ವೇದಿಕೆಗಳಿರ್ತವೆ, ಆ ಥರ ಥಿಯೇಟರ್ಗಳಿರ್ತವೆ, ಏನೇನೋ ಅದ್ರಿಗೆ ಇರುತ್ತೆ. ನಾರ್ಮಲ್ಲು ಕನ್ನಡಕ್ಕಷ್ಟೇ ಮಾಡಿರುವಂಥ, ಕರ್ನಾಟಕಕ್ಕಷ್ಟೇ ಸೀಮಿತವಾಗಿರೋ ಸಿನಿಮಾಗಳಾದರೆ ಅವುಗಳು ಅದ್ರ ಮುಂದೆ ಸ್ವಲ್ಪ ಪ್ರಚಾರ ತಗೊಳ್ಳಲ್ಲ, ಅಥವಾ ಇವರೇ ಪ್ರಯತ್ನ ಮಾಡಲ್ವ, ಏನಾಗಿದೆ ಗೊತ್ತಿಲ್ಲ. ಜನಗಳ ನನ್ನ ಮೈಂಡ್ ಸೆಟ್ ಹಂಗೆ ಆಗ್ಬಿಟ್ಟಿತ್ತು ಕೆಲವೊಂದ್ಸಲ. ಹಂಗೆ ಅನ್ಸ್ಬಿಡುತ್ತೆ, ಏನಿದು ಸಿನಿಮಾ ಇದು ಚೆನ್ನಾಗಿದೆ ಅಂತಾರೆ, ಯಾವ ಸುದ್ದಿನೇ ಇಲ್ವಲ್ಲ, ಏನಿದು ಅಂತ ಅನಿಸ್ತಿರುತ್ತೆ. ಅನೇಕ ಕಾರಣಗಳಿದೆ. ಇನ್ನೊಂದೇನಂದ್ರೆ ಈಗ ಸ್ವಲ್ಪ ಕಾಂಪಿಟೇಷನ್ ಬೇರೆ ಥರ ಆಗಿದೆ. ಮುಂಚೆ ನಮಗೆ ಎಂಟರ್ಟೈನಿಂಗ್ ಇರೋದೇ ಸಿನಿಮಾ. ಟಿವಿ ಇತ್ತು, ಟಿವಿಲಿ ಕಡಿಮೆ ಚಾನಲ್ಗಳು ಇರ್ತಿತ್ತು, ಸೀರಿಯಲ್ ಬರ್ತಾ ಇತ್ತು. ಹೌದು, ಸಿನಿಮಾ ಅಂದ್ರೆ ಒಂದು ನಾವು ಥಿಯೇಟರ್ಗೆ ಹೋಗ್ಬೇಕು, ಇಲ್ಲ ಶನಿವಾರ ಮನೇಲಿ ಕಾಯ್ದು ಕೂತ್ಕೊಂಡು ನೋಡ್ತಾ ಇದ್ವಿ ಪ್ರೈಮ್ ಶೋ ಅದು, ಹೊಸ ಸಿನಿಮಾಗಳು ಬಂದ್ರೆ. ಇವಾಗ ನಿನಗೆ ಸಿಕ್ಕಾಪಟ್ಟೆ ಆಪ್ಷನ್, ಸೋಷಿಯಲ್ ಮೀಡಿಯಾ, ಏನು ಇನ್ಸ್ಟಾಗ್ರಾಮ್ ಹಿಂಗೆ ಕೈ ಹೋಗ್ತಾ ಇರುತ್ತೆ. ಅಂದ್ರೆ ಎಂಟರ್ಟೈನ್ಗೆ ಅಷ್ಟು ಅವಕಾಶ ಇದೆ ನಿನಗೆ, ಅದು ಒಂದು ರೀಸನ್ ಆಗಿರ್ಬೋದು. ಹೌದು, ಭಾಳಷ್ಟಿದೆ. ಸೀರಿಯಲ್ನೇ ಸಿನಿಮಾ ಥರ ಮಾಡ್ತಾವ್ರೆ, ಇಂಟರ್ನೆಟ್. ಆಮೇಲೆ ಈ ಮನುಷ್ಯನಿಗೆ ಏನು ಬೇಕು ಬೇಸಿಕಲಿ ಅಂದರೆ ಎಂಟರ್ಟೈನ್ಮೆಂಟ್ ಅಷ್ಟೇ. ಅದು ಸಿನಿಮಾ ಅಂತೆಲ್ಲ. ಸಿನಿಮಾ ರಂಗ ಉಳಿಸ್ಬೇಕು ಅನ್ನೋರು ಸಿನಿಮಾ ಕಲಾವಿದ್ರ ಥರ ಮಾಡ್ತಿರ್ತಾರೆ. ಆದರೆ ಒಬ್ಬ ಪ್ರೇಕ್ಷಕನ ಅದೊಂದು ಕಾಮನ್ ಮ್ಯಾನ್, ಅವ್ನಿಗೆ ಏನು ಬೇಕು? ಎಂಟರ್ಟೈನ್ಮೆಂಟ್ ಬೇಕು. ಅವ್ನು ಯಾಕೆ ಸಿನಿಮಾ ಉಳಿಸ್ಬೇಕು ಅಂತ ನೋಡೋಕೆ ಅವ್ನಿಗೆ ಒಳ್ಳೆ ಸಿನಿಮಾ ಆದರೆ ನೋಡ್ತಾನೆ. ನಾನು ಸಿನಿಮಾ ಉಳಿಸ್ಬೇಕು ಅಂದ್ಬಿಟ್ಟು ಬರೋ ಸಿನಿಮಾ ಎಲ್ಲ ಅವ್ನು ನೋಡೋಕ್ಕಾಗಲ್ಲ ಅವನು. ಆದ್ದರಿಂದ ಅವ್ನಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಯೂಟ್ಯೂಬು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ಇನ್ನೊಂದು ಮತ್ತೊಂದು 10 ಪ್ಲಾಟ್ಫಾರ್ಮ್ಗಳು ಕೈಗೆಟಕಂಗೆ ಸಿಗ್ತಾ ಇದ್ದಾವೆ. ಇಂಟರ್ನೆಟ್ ಇದ್ಬಿಟ್ರೆ ಎಲ್ಲ ಸಿಗುತ್ತೆ. ಹಾಗಾಗಿ ಅವನಿಗೆ ಬೋರ್ ಅನ್ನೋದು ಕಡಿಮೆ, ಆ ಕ್ಯೂರಿಯಾಸಿಟಿ ಅನ್ನೋದು ಸ್ವಲ್ಪ ಕಡಿಮೆ. ವಿದೇಶದ್ದೇ ಇಲ್ಲೇ ನೋಡ್ಬಿಡ್ತಾನೆ, ಮೊಬೈಲಲ್ಲಿ ಓ ಟಿ ಟಿ ನೋಡ್ಬಿಡ್ತಾನೆ. ಅಲ್ಲಿ ಇಡೀ ಜಗತ್ತನ್ನೇ ನೋಡ್ಬೋದು, ಏನೇನು ಅಪ್ಡೇಟೆಡ್ ಆಗಿ ನೋಡ್ಬೋದು. ತಂತ್ರಜ್ಞಾನದಲ್ಲಿ ಬರೋ ಪ್ರಾಜೆಕ್ಟ್ಗಳನ್ನೆಲ್ಲ ನೋಡ್ಬೋದು. ಫಾರಿನಲ್ಲಿರುವಂಥ ಮೂವಿ ಅದೆಲ್ಲ ನೋಡಿ ಇವ್ರಿಗೇನಾಗುತ್ತೆ, ಅಪ್ಡೇಟೆಡ್ ಆಗಿ ತುಂಬ ಏನು ನೋಡ್ರು ಕೈಗೆ ಸಿಗುತ್ತೆ, ಎಂಟರ್ಟೈನ್ಮೆಂಟ್ ಸಿಕ್ಬಿಡುತ್ತೆ. ಕ್ಷಣಾರ್ಧದಲ್ಲಿ, ಸೆಕೆಂಡ್ಸಲ್ಲಿ ಮಾಹಿತಿ ನಿಮ್ಮ ಕೈಲಿರುತ್ತೆ. ಮಾಹಿತಿ ಸಿಗುತ್ತೆ, ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಎಲ್ಲವೂ ಕೂಡ ಮೊಬೈಲಲ್ಲಿ ಈಗ ಪ್ಲ್ಯಾಟ್ಫಾರ್ಮ್ಗಳು ಸಿಗುತ್ತೆ. ಹಾಗಾಗಿ ಥಿಯೇಟ್ರಿಗೆ ಹೋಗ್ಬೇಕು ಅನ್ನೋವಂಥ ಒಂದು ಕ್ಯೂರಿಯಾಸಿಟಿ ಸ್ವಲ್ಪ ಕಡಿಮೆ. ಅಲ್ಲೇ ಎಂಟರ್ಟೈನ್ಮೆಂಟ್ ಕೊಡ್ತಿದೆ ಅನ್ನೋದಲ್ಲ. ಆಗ ಪೇಪರು, ದಿನಪತ್ರಿಕೆಗಳು ಮತ್ತು ಟಿ ವಿ, ಅದು ಬಿಟ್ಟರೆ ಸಿನಿಮಾ ಥಿಯೇಟ್ರು ಇಷ್ಟೇ ಇದ್ದಿದ್ದು. ಸ್ವಲ್ಪ ಅಂದರೆ ಜಾಸ್ತಿ ಕ್ರೇಜ್ ಅಂತ ಮಾಹಿತಿಗಳು ಸಿಗ್ತಿದ್ದು. ಈಗ ಹಂಗಿಲ್ಲ, ಎಲ್ಲ ಕಡೆ ಸಿಗುತ್ತೆ. ಪ್ರತಿಯೊಬ್ಬರು ಯೂಟ್ಯೂಬ್ ಚಾನಲ್ ಮಾಡ್ತಾರೆ, ಪ್ರತಿಯೊಬ್ಬರು ನ್ಯೂಸ್ ಆ್ಯಂಕರಿಂಗು, ಪ್ರತಿಯೊಬ್ಬರು ಪಾಡ್ಕ್ಯಾಸ್ಟು, ಪ್ರತಿಯೊಬ್ಬರು ಸಿನಿಮಾಗಳು, ಶಾರ್ಟ್ ಫಿಲಮ್ಗಳು, ಯೂಟ್ಯೂಬ್ಗಳು, ಇನ್ಸ್ಟಾಗ್ರಾಮ್ಗಳು ಎಲ್ಲರೂ ಮಾಡ್ತಾ ಇರುವಾಗ ಅದು ಇನ್ನೊಂದೇನೋ ಒಂದು ನೋಡಬೇಕು ಅಂದಾಗ ಅಂಥ ವಿಶೇಷ ಸಿನಿಮಾ ಬರಬೇಕು, ಪ್ಯಾನ್ ಇಂಡಿಯಾ ಬರಬೇಕು ಅನ್ಕೊಂಡು ಕಾಯ್ತಾ ಇರ್ತಾರೆ ಕೆಲವು ಜನ ಮಾತ್ರ. ಆದ್ರೂ
ಆ ಸಿನಿಮಾ ಕ್ರೇಜು ಸ್ವಲ್ಪ ಕಡಿಮೆ ಆಗಿದೆಯೇನೋ ಅಂತಲೂ ಅನಿಸುತ್ತೆ. ಹ್ಮ್. ಅಂದರೆ ಸೆಲೆಕ್ಟಿವ್ ಆಗಿಬಿಟ್ಟಿದ್ದಾರೆ ಆಡಿಯನ್ಸ್, ಹೌದು. ಸೆಲೆಕ್ಟಿವ್ ಆಗಿ ನೋಡ್ತಿದ್ದಾರೆ. ಅದರಲ್ಲೂ ಈ ಕೋವಿಡ್ ಬಂದಮೇಲೆ ಆ ಟೈಮಲ್ಲಿ OTT ಪ್ಲಾಟ್ಫಾರ್ಮ್ ಇದೆಯಲ್ಲ, ಸುಮಾರು ಜನ ಸಿನಿಮಾ ನೋಡಿದ್ರಲ್ಲಿ, ಎಷ್ಟೋ ಜನ ಹೊಸ ಥರ ಸಿನಿಮಾ ನೋಡಿದ್ರು. ಇಂಟರ್ನ್ಯಾಷನಲ್ ವರ್ಲ್ಡ್ ಸಿನಿಮಾ ಏನು ಬರುತ್ತಲ್ಲ, ವರ್ಲ್ಡ್ ಸಿನಿಮಾಸ್ ಅಂತ ಏನು ಕರಿತೀವಲ್ಲ, ಅದನ್ನೆಲ್ಲ ನೋಡಿದ್ರು. ಆವಾಗ ಸ್ವಲ್ಪ ಟೇಸ್ಟ್ ಚೇಂಜ್ ಆಯ್ತು ಅವ್ರದ್ದು. ಹೌದು, ಸೆಲೆಕ್ಟಿವ್ ಆಡಿಯನ್ಸ್ ಥರ. ನಾನು ಈ ಥರ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರೇ ಹೋಗ್ತೀನಿ, ನಾನು ಹಿಂಗೆ ನೋಡ್ತೀನಿ. ಅಂದರೆ ಈ ಥರ ಸಿನಿಮಾ ಬಂದು ಇದು ಆ ಜನರ ಸಿನಿಮಾ ಅಲ್ವಾ, ಇದು ಬಂದೋಗಿದೆಯಲ್ಲ, ಅಂದರೆ ಅದರಲ್ಲಿ ಸ್ವಲ್ಪ ಬುದ್ಧಿವಂತ ಆದ ಮನುಷ್ಯ. ಆಮೇಲೆ ಅದೇನು ತಪ್ಪಿಲ್ಲ ಗುರು. ಈಗ ನಾನು ಹೇಳೋದೇನು ಗೊತ್ತಾ, ಎಲ್ಲ ಸಮಯದಲ್ಲೂ ಸಿನಿಮಾ ಇಂಡಸ್ಟ್ರಿ ಮೇಲೆ ಇರಬೇಕು ಅಂತ ಬಯಸಬಾರ್ದು. ಯಾಕೆ ಗೊತ್ತಾ, ಸಿನಿಮಾ ಅನ್ನೋದು ಎಷ್ಟು ಜನರನ್ನ ನುಂಗಾಕಿದೆ ಗೊತ್ತಾ, ಎಷ್ಟು ಕಲೆಗಳನ್ನು ನುಂಗಾಕಿದೆ ಅಲ್ವಾ. ಜಾನಪದ ಕಲೆಗಳು, ಕೊಳಲು ನುಡಿಸೋದು, ಕೋಲಾಟ, ಭಾವಗೀತೆಗಳು, ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ, ನಮ್ಮ ಜಾನಪದ ಕಲೆಗಳು ಎಷ್ಟಿದ್ದಾವೆ, ನಾಟಕಗಳು, ಇವೆಲ್ಲನೂ ಕೂಡ ನುಂಗಾಕಿತ್ತು ಸಿನಿಮಾ. ಅಂದರೆ ಈ ಏನು ಅಂದರೆ ಎಲ್ಲೋ ಪ್ರೂಫು ಕಾಣಿಸ್ಕೊಳ್ಳೋ ಥರ ಇತ್ತು, ಮರೆಯೋದು ಎಲ್ಲ ಒಂದು ಕಡೆ ಅಂತ. ಈಗ ಸಿನಿಮಾವನ್ನು ನುಂಗಾಕುವಂಥ ಇನ್ನೊಂದು ಯಾವುದೋ ಪ್ಲಾಟ್ಫಾರ್ಮ್ ಬಂದಿದೆ. ಈ ಥರ ಎಲ್ಲ ಈಗ ಬೇರೆಗಳು ಕಲೆನೇ ಅಲ್ವಾ, ಅದ್ಭುತವಾದ ಕಲೆಗಳು, ಅವುಗಳು ಮರೆ ಮಚ್ಕೊಳ್ತಿದ್ದೀವಲ್ವ ನಾವು. ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ನಿಜ, ಆದರೆ ಸಿನಿಮಾ ರಂಗ ಎಲ್ಲವನ್ನು ಹೈಜಾಕ್ ಮಾಡಿಬಿಡ್ತು ಅನ್ನೋ ಥರ ಆಗ್ಬಿಡ್ತಿತ್ತು ಕೆಲವೊಂದು ಸಲ. ಆದರೆ ರಾಜ್ಕುಮಾರ್ ಸಿನಿಮಾ, ಹಳೆ ಸಿನಿಮಾಗಳಲ್ಲಿ ಅಟ್ಲೀಸ್ಟು ಅವುಗಳನ್ನ ತರುವಂಥ ಪ್ರಯತ್ನ ಮಾಡ್ತಿದ್ರು. ಸಂಗೀತ ತರ್ತಿದ್ರು, ಇತಿಹಾಸ ತರ್ತಿದ್ರು, ಕಲ್ಚರ್ ತರ್ತಿದ್ರು, ಜಾನಪದ ಕಲೆಗಳು ತರ್ತಿದ್ರು, ಆ ಭಾಷೆ ಸೊಗಡು ಎಲ್ಲ ಬರ್ತಿತ್ತು. ಅದು ಅಟ್ಲೀಸ್ಟ್ ಅದನ್ನು ಪ್ರಯತ್ನ ಮಾಡ್ತಿದ್ರು. ಅವಾಗ ನಾನೇ ಬೇರೆ, ಸಿನಿಮಾ ರಂಗನೇ ಬೇರೆ ಅನ್ನೋ ಭಾವನೆಗಳು ಸ್ವಲ್ಪ ಕಡಿಮೆ ಇತ್ತು. ಈಗ ಹಂಗಿಲ್ಲ. ಸಿನಿಮಾ ಅಂದರೆ ಹಿಂಗೇ ಇರಬೇಕು, ಏನು ಬಾಕಿದೆಲ್ಲ ಹೈಜಾಕ್ ಮಾಡ್ಕೊಂಬಿಟ್ಟಿದೆ. ಸೊ ಹಾಗೆ ಒಂದೊಂದು ಕಾಲದಲ್ಲಿ ಒಂದೊಂದು ಪ್ಲಾಟ್ಫಾರ್ಮ್ಗಳು ಒಂದೊಂದು ಇದನ್ನು ಹೈಜಾಕ್ ಮಾಡ್ಕೊತವೆ. ಈಗ ಇಂಟರ್ನೆಟ್ ಯುಗ, ಇನ್ನೊಂದು ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. ಮತ್ತು ಈಗ ನಿಂದು ಅವಕಾಶಗಳ ಸಿನಿಮಾದಲ್ಲಿ ಮತ್ತು ಸೀರಿಯಲ್ಗಳಲ್ಲಿ ನಿನ್ನೆ ನಡೀತಾ ಇದೆ ಸದ್ಯಕ್ಕೆ? ಅದೇ ಈ ಇಂಡಸ್ಟ್ರಿ ಕಥೆನೇ ಹಿಂಗಾದ್ಮೇಲೆ ನಮ್ಮ ಕಲಾವಿದರು ಹೊಟ್ಟೆಪಡಿ ಏನಾಗಬೇಕು. ನಾವು ಮಾಡ್ತಾ ಇದ್ದೀನಿ ಸಿನಿಮಾಗಳು. ಈಗ ಒಂದು ರೀಸೆಂಟಾಗಿ ಒಂದು ಮಾಡಿದ್ವಿ, ರಿಲೀಸ್ ಆಯಿತು, 1990s ಅಂತ ರಿಲೀಸ್ ಆಯಿತು. ಇನ್ನೊಂದು ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ರಚಿತಾ ಮೇಡಮ್ ಅವ್ರ ಜೊತೆ ಒಂದು ಮಾಡಿದೆ, ಒಂದು ಸಣ್ಣ ಗೆಸ್ಟ್ ಪಾತ್ರ, ಅದನ್ನು ರಿಲೀಸ್ ಆಗಬೇಕು. ಕೋಮಲ್ ಸರ್ ಜೊತೆ ಒಂದು ಮಾಡಿದ್ದೀನಿ, ಅದು ರಿಲೀಸ್ ಆಗಬೇಕು. ರಿಲೀಸ್ ಆಗಬೇಕು ಅನ್ನೋ ಸುಮಾರಿದಾವೆ ಇನ್ನೂ. ಹೊಸಬ್ರು ತಂಡಗಳು ಕಡಿಮೆ ಅಂದರೆ ಒಂದು 10-15 ಸಿನಿಮಾಗಳು ರಿಲೀಸ್ ಆಗಬೇಕು. ಯಾಕೆ ಮಾಡಿದ್ದು ಸಿನಿಮಾ ಆ್ಯಕ್ಟ್ ಮಾಡಿರೋ ಇನ್ನೂ ರಿಲೀಸ್ ಆಗಬೇಕಾಗಿರೋವು. ಈಗ ಮಾಡ್ತಿರೋದು 1-2 ಇದಾವೆ ಅಷ್ಟೇ. ಆಮೇಲೆ ದೊಡ್ಡವ್ರ ಜೊತೆ ಏನು ಸಿನಿಮಾ ಜಾಸ್ತಿ ಮಾಡಿಲ್ಲ. ಅಂದರೆ ದೊಡ್ಡ ಬ್ಯಾನರ್ಗಳಲ್ಲಿ ಆ ಥರದ್ದು ಇನ್ನೂ ಮಾಡಿಲ್ಲ. ಹೊಸ ತಂಡಗಳ ಜೊತೆನೇ ಮಾಡೋದು. ನನಗೀಗ ಥಿಯೇಟ್ರ್ ಬೇಸ್ಡು ಮತ್ತು ನಾನೇ ಏನೋ ಒಂದು ಮಾಡಬೇಕು, ನಾವೇ ಮುಂದೆ ಡೈರೆಕ್ಷನ್ ಮಾಡಬೇಕು, ಸ್ಕ್ರಿಪ್ಟ್ಗಳು ಮಾಡಬೇಕು, ಮತ್ತು ಒಂದು ಒಳ್ಳೆಯ ಕಲಾವಿದರ ತಂಡ ಮಾಡಬೇಕು ಅನ್ನೋದೊಂದು ಹುರುಪಲ್ಲಿ ಇದ್ದೀನಲ್ವ. ಹಾಗಾಗಿ ತುಂಬ ಅವಕಾಶಗಳು ಬೇರೆ ಕಡೆ ಸಿಗಲಿ ಅಂತ ಒದ್ದಾಡೋ ಥರ ಏನು ಮಾಡಲ್ಲ. ನೋಡೋಣ, ಬಂದಿದ್ರೆ ಸ್ವೀಕರಿಸ್ತೀವಿ, ಬರಲಿಲ್ಲ ಅಂದರೆ ಸ್ವಂತ ನಾವೇ ದಾರಿ ಮಾಡ್ಕೊಂಡು ಹೋಗೋದು. ಇನ್ನೊಂದು, ನಾವೆಲ್ಲ ಈಗ ಹಳ್ಳಿಗಳಿಂದ ಬಂದವರಲ್ವ ಬೆಂಗಳೂರಿಗೆ, ಅದು ಹೆಂಗದು ಸಿನಿಮಾ ಮೇಲೆ ಆಸಕ್ತಿ, ರಂಗಭೂಮಿ ಮೇಲೆ ಆಸಕ್ತಿ? ಅದೆಲ್ಲ ಹಂಗೆ ಅಲ್ವಾ. ನಮ್ಮ ಮಾಮೂಲಿ ಹಳ್ಳಿಲಿ, ನಮ್ಮ ಸ್ಕೂಲಲ್ಲಿ, ಕಾಲೇಜಲ್ಲೆಲ್ಲ ನಾಟಕ ಮಾಡ್ತಿದ್ದಲ್ಲ ಸ್ಕೂಲಲ್ಲಿ? ಸ್ಕೂಲಲ್ಲೆಲ್ಲ ನಾಟಕ ಮಾಡ್ತಿದ್ವಿ. ಪೌರಾಣಿಕ ನಾಟಕ ಎಲ್ಲ ಮಾಡಿಸೋರು, ಯೂನಿಯನ್ ಡೇನಲ್ಲಿ ಡ್ಯಾನ್ಸ್ ಮಾಡಿಸೋರು. ಒಂಥರ ಒಳ್ಳೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಫಾಸ್ಟ್ ಇದೆ ಅವಾಗ. ಅದು ಅಲ್ಲಿಂದನೇ ಬಂದು ಮತ್ತು ನಮ್ಮ ಓದ್ತಾ ಅದ್ರ ಕಡೆ ಜಾಸ್ತಿ ಆಸಕ್ತಿಯಾಗಿ ನಮ್ಮ ವಿಷ್ಣುವರ್ಧನ್ ತೀರೋದು ನೋಡಿ, ಸೆಕೆಂಡ್ PU ಮುಗಿತಿದ್ದಾಗ. ತುಂಬ ಕ್ರೇಜ್ ಫ್ಯಾನು ವಿಷ್ಣುವರ್ಧನ್ಗೆ. ಆ ಒಂದು ಇದರಲ್ಲೇ ಎಸ್ಕೇಪ್ ಆಗಿಬಿಟ್ಟೆ, ಬೆಂಗಳೂರಿಗೆ ಬಂದೆ. ಆಗ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕು, ವಿಷ್ಣು ಬದದೆ ಹೋದ್ಮೇಲೆ ನಾನು ಬರಲೇಬೇಕು ಅಂದ್ಕೊಂಡು ಬಂದೆ. ಆಮೇಲೆ ಮತ್ತೆ ವಾಪಸ್ ಹೋಗಿ ಎಕ್ಸಾಮ್ ಬರ್ಸ್ಕೊಂಡು ಮತ್ತೆ ನಮ್ಮ ಮಾವ ಮಾಡ್ಕೊಂಡು ಕರ್ಕೊಂಡೋಗಿ ವಾಪಸ್ಸು ವಿಷ್ಣುವರ್ಧನ್ ತೀರೋಗಿದ್ರೆ ಏನು ವಾಪಸ್ ಬರ್ತಾರ, ನೀನೇನು ಸಿನಿಮಾ ಇಂಡಸ್ಟ್ರಿಲಿ ನಿನ್ಗೆ ಯಾರು ಅವಕಾಶ ಕೊಡ್ತಾರೆ ಅಂದ್ಬಿಟ್ಟು ಮೊದಲು ಎಕ್ಸಾಮ್ ಬರೆದ್ಬಿಟ್ಟಾರೆ ಹೋಗು ಅಂದ್ಬಿಟ್ಟು ಎಕ್ಸಾಮ್ ಬರ್ಸ್ಬಿಟ್ಟು ಮತ್ತೆ ಸೆಕೆಂಡ್ PUC ಎಕ್ಸಾಮ್ ಬರೆದೆ. ಮತ್ತೆ ಎಕ್ಸಾಮ್ ಬರೆದ್ಬಿಟ್ಟು ರಿಸಲ್ಟ್ ಬರೋಕ್ಕಿಂತ ಮುಂಚೆ ಮತ್ತೆ ಓಡ್ ಬಂದೆ ಅಂದರೆ ಆಗ ರಾಜೋರೋತ್ಸವಕ್ಕೆ ಬಂದೆ. ಹೇಳ್ಬಿಟ್ಟೇನೆ, ದಡಪ್ಪನ ಮಗ ಅವನ ಜೊತೆಲಿ ಬಂದು ಅಲ್ಲಿ ಇಲ್ಲಿ ಹೋಟ್ಲಲ್ಲಿ ಲೋಟ ತೊಳೆಯೋದು, ಪ್ಲೇಟ್ ಎತ್ತೋದು, ಬಾರಲ್ಲಿ ಗ್ಲಾಸ್ ತೊಳೆಯೋದು, ಆಮೇಲೆ ಸ್ವಲ್ಪ ಪ್ರಮೋಷನ್, ಬಾರಲ್ಲಿ ಸಪ್ಲೈಯರ್ ಮಾಡೋದು, ಅದೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಹೌಸ್ ಕೀಪಿಂಗು, ಕಂಪ್ನಿಗಳಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡೋದು. ಆಮೇಲೆ ಗಾಲ್ಫಲ್ಲಿ ಬಾಲ್ ಎತ್ಕೊಬಂದು ಕೊಡೋದು, ಇದು ಕ್ಯಾಡಿ ಅಂತಾರಲ್ಲ, ಕ್ಯಾಡಿ, ಇದು ಟ್ರಾಲಿ ತಳ್ಕೊಂಡು ಹೋಗೋದು. ಅವ್ರು ಹೊಡ್ಕೊಂಡು ಹೋಗ್ತಿರ್ತಾನೆ, ನಾವು ಎಲ್ಲ ಸಾಮಾನು ಹಿಂಗೆ ಹೆಗ್ಲ ಮೇಲೆ ಹಾಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ತಳ್ಕೊಂಡು ಹೋಗ್ಬೇಕು, ಆ ಥರ ಅದು ಕೆಲಸ ಮಾಡಿದೆ. ಸುಮಾರು ಥರ ಅದು ಮಾಡ್ದಿರೋ ಕೆಲಸಗಳಿಲ್ಲ. ಈ ಕಾಲ್ ಸೆಂಟ್ರ್ಗಳಲ್ಲಿ ಕೆಲಸ ಮಾಡಿದೆ, ಏರ್ಟೆಲ್ಲು, ಐಡಿಯಾ, ಪೋಸ್ಟ್ ಪೇಯ್ಡ್ ಕಸ್ಟಮರ್ ಕೇರು, ಅದು ಚೆನ್ನೈನಲ್ಲಿ ಕೆಲಸ ಮಾಡಿದೆ, ಡಿಶ್ TV, ಏರ್ಟೆಲ್ ಬ್ರಾಡ್ಬ್ಯಾಂಡು, ಆಕ್ಸಿಸ್ ಬ್ಯಾಂಕು, ಇನ್ಶೂರೆನ್ಸ್ ಕಂಪ್ನಿಗಳು,
ಎಲ್ಲ ಕಡೆ 6 ತಿಂಗಳು 3 ತಿಂಗಳು ಕೆಲಸ ಮಾಡ್ಕೊಳ್ಳೋದು. ಆಮೇಲೆ ಕೊನೆಗೆ ಅಂದರೆ ಆ ಮಧ್ಯದಲ್ಲಿ ನಾವು ಈ ಥರ ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳೋದು, ಅಲ್ಲಿ ಇಲ್ಲಿ ಯಾರು ಸಿಕ್ಕರೆ ಟ್ರೈ ಮಾಡೋದು, ಆಡಿಷನು, ಅವಕಾಶಗಳಿಗೆ, ಆ್ಯಕ್ಟಿಂಗ್ ಹಂಗಂಗೆ ನೋಡ್ಕೊಂಡು ಏನೇನೋ ಕಲ್ತ್ಕೊಳ್ಳೋದು, ರಂಗಭೂಮಿ ಇವ್ರ ಜೊತೆ ಒಡನಾಟಕ ಇಟ್ಕೊಳ್ಳೋದು. ಆಮೇಲೆ ಭಾರತ ಮ್ಯಾಟ್ರಿಮೋನಿ ಅಂತ ಜಾಬ್ ನೀನಿದ್ದಲ್ಲ ಇದೆಲ್ಲ ಮಾಡಿದಾಗ ನೀನೇ ಇದ್ದಲ್ಲ. ಅದು ನಾವು ರಂಗಭೂಮಿಲಿ ಅಲ್ಲಿ ಪರಿಚಯ ಆಗಿದ್ದೆ ಆ್ಯಕ್ಚುಲಿ ಅಲ್ವಾ, ಜಾಧವ್ ಸರ್ದು ಮಲ್ಲೇಶ್ವರಂದಲ್ಲಿ ರಂಗವಿಸ್ಮಯ, ಅಲ್ಲಿಂದ ನಿಂದು ಪರಿಚಯ ಆಗಿದ್ದು. ಆಮೇಲೆ ಜಾಬ್ಗೆ ನಿನ್ನೂ ಸೇರ್ಸ್ಕೊಂಡು ಮ್ಯಾಟ್ರಿಮನಿ ಜೊತೆ ಮಾಡಿದ್ವಲ್ಲ. ಬಟ್ ಏನೋ ಗೊತ್ತಾ, ಮ್ಯಾಟ್ರಿಮನಿ ಕಲ್ಚರ್ ಇದೆಯಲ್ಲ, ಅದು ಭಾಳ ನನಗೆ ಅದು ಕಷ್ಟದ್ದು ಕೆಲಸ ಮಾಡಿದ್ವಲ್ಲ. ಮಾಡಿದ್ವಲ್ಲ. ಬಟ್ ಅದು ಮಾತಾಡಿದ್ರೆ ಅದ್ರನ್ನೇ ಗಂಟೆ ಮಾತಾಡ್ಬೋದು ನಾವು. ನಾವಿಬ್ರು ಭಾರತ್ ಮ್ಯಾಟ್ರಿಮೋನಿನಲ್ಲಿ ಕೆಲಸ ಮಾಡಿದ್ವಿ. ಅಂದರೆ ಅವರು ಒಬ್ರಿಗೊಬ್ರು ನೋಡ್ಕೊಂಡು ಮದುವೆ ಆಗ್ತಾರೆ ಅಂತ. ಸ್ಕ್ಯಾಮ್ ಅಂತಂದರೆ ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಸ್ಕ್ಯಾಮು. ಅಂದರೆ ಅವರು ಪ್ರೊಫೈಲ್ ನೋಡ್ಬಿಟ್ಟು ದುಡ್ಡು ಕಟ್ತಾರೆ. ಇಲ್ಲ ಏನಾಗುತ್ತೆ ಅಂದ್ರೆ ಅದರಲ್ಲಿ ಈಗ ನಿನ್ನ ಪ್ರೊಫೈಲು ನಿನಗೆ ತಕ್ಕಂಗೆ ನೀನು ಕೊಟ್ಟಿರ್ತೀಯ, ಅದಕ್ಕೆ ನಾನು ಮ್ಯಾಚ್ ಆಗ್ತೀನಿ. ಈಗ ನಾನು ತಕ್ಕಂಗೆ ನೀನು ಮ್ಯಾಚ್ ಆಗಲ್ಲ. ಹೌದು, ಒಳಗಿನ ಗುಟ್ಟದು. ನಿನಗೆ 25 ವರ್ಷದ ಹುಡುಗಿ ಬೇಕು, ಚೆನ್ನಾಗಿರ್ಬೇಕು, ಈ ಜಾತಿ ಹೇಳ್ಬೇಕು, ಆ ಏಟ್ ಇರಬೇಕು, ಇಷ್ಟು ಸಂಬಳ ಬರಬೇಕು, ಈ ಊರ ಕಡೆ ಇರಬೇಕು ಅಂತ ಇರ್ತೀಯ. ಅದಕ್ಕೆ ಕೊಡ್ತಾರೆ. ನನ್ನ ಪ್ರೊಫೈಲ್ ತೋರಿಸುತ್ತೆ ನಿನಗೆ. ಬಟ್ ನಾನೇನು ಹಾಕಿರ್ತೀನಿ, ನನಗೆ 30 ವರ್ಷದ ಹುಡುಗಿ ಬೇಕಂತ ಹಾಕಿರ್ತೀನಿ, ನನಗೆ ಅದು ತೋರಿಸುತ್ತೆ. ಮಿಸ್ಮ್ಯಾಚ್ ಆಗುತ್ತೆ. ಅದನ್ನ ಇವ್ರೇನೋ ಅಂದ್ರೆ ನೀನ್ ಬೇಕಿರೋರ್ ತರ ಎಲ್ಲ ಪ್ರೊಫೈಲ್ ಸಿಗುತ್ತೆ. ಆದ್ರೆ ಅವ್ರಿಗೆ ನೀನ್ ಬೇಕಿರಲ್ವಲ್ಲ, ಅದೇ ನಮ್ಗೆ ಬೇಕಿರುತ್ತೆ. ಆದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಬಹುಶಃ ಒಂದು 60 to 70% ವರ್ಕ್ ಆಗಲ್ಲ, ಫೇಕೆ. ಅಂದರೆ ಮದುವೆ ಆಗೋದು ತುಂಬ ಕಡಿಮೆನೇ ಬಿಡು. ಮ್ಯಾಚಿಂಗ್ ಪ್ರೊಫೈಲೇ ಸಿಗಲ್ಲ, ಇನ್ನು ಮದುವೆ ಆಗಲ್ಲ. ಬಟ್ ಏನೋ ನಮ್ಮ ಕರ್ತವ್ಯ. ನಾನು ಅಲ್ಲಿ ಒಂದು ಪ್ರೊಫೈಲ್ ನೀನೇ ಹೆಲ್ಪ್ ಮಾಡೋದಲ್ಲಪ್ಪ, ಮೈಸೂರಲ್ಲಿ ಇದ್ದವ್ರಿಗೆ ಕಸ್ಟಮರ್ಗೆ. ಪಾಪ ಅವರು ಈ ಬ್ರಾಹ್ಮಣವರು ಏನು ಸಿಗ್ತಾ ಇರಲಿಲ್ಲ. ಅವಾಗ ಏನು ಕೊಟ್ಟರು, ಅವರು ಮ್ಯಾಚ್ ಮಾಡಿಕೊಟ್ವಿ, ನೀನು ಆಯ್ತದು ಅಮೌಂಟ್ ಹಾಕ್ಸ್ಕೊಂಡ್ವಿ. ಹೊರಕ ಫೋನ್ ಮಾಡಿ ಹತ್ಬಿಟ್ರು, ಅಲ್ಲಪ್ಪ ನೀನು ಮಾತ್ರ ದುಡ್ಡಿಸ್ಕೊಳ್ತೀರಾ ನೋಡಿ, ಮ್ಯಾಚೇ ಸಿಕ್ಕಿ ನನ್ನ ತಮ್ಮನಿಗೆ ಮದುವೆ ಆಗುತ್ತೆ ಅಂತ ತುಂಬ ಆಸೆಯಿಂದ ನನಗೆ ಸುಮಾರು ಸಾರಿ ಕಟ್ಟಿದ್ದೆ, ಬಟ್ ಇದು ಸಾರಿ ಕಟ್ಟಿದೆ ಅಂತ ಹತ್ಬಿಟ್ರು. ನನಗೊಂಥರ ಅದು ಹೊಡೆದಂಗೆ ಆಗ್ಬಿಡುತ್ತೆ. ಅವತ್ತೇ ಕೆಲಸ ಬಿಟ್ಟೆ ನಾನು. ಹೌದೌದು, ಮ್ಯಾಟ್ರಿಮೋನಿನಲ್ಲಿ ನೋಡ್ಕೊಂಡು ಮದುವೆ ಆಗೋರು ಎಷ್ಟೋ ಜನ ಮೋಸ ಕೇಸ್ಗಳೆಲ್ಲ ಪೇಪರ್ ನೋಡ್ತಾನೆ ಇದೆಯಾ. ಎಲ್ಲ 3 ಮದುವೆ ಆಗಿರ್ತಾರೆ, 4 ಮದುವೆ ಆಗಿರ್ತಾರೆ. ಆಮೇಲೆ ಇನ್ನೊಂದು ಅಷ್ಟೇ ಅಲ್ಲ, ಈ ಪಾಪ ಈ ಮ್ಯಾಟ್ರಿಮೋನಿ ಅಂತಲ್ಲ, ಈ ಆನ್ಲೈನ್ ಮ್ಯಾರೇಜ್ ಸ್ಕ್ಯಾಮ್ಗಳಲ್ಲಿ ಬರೀ ಅದು ಡೇಟಿಂಗ್ ಥರ ಅಷ್ಟೇ ಇರುತ್ತದೆ ಅಲ್ಲ. ನಮ್ಗೆ ಗೊತ್ತಿರಲ್ಲ ಯಾರು ಹೆಂಗೆ ಯೂಸ್ ಮಾಡ್ಕೋತಾರೆ, ಯಾರಿಗೆ ಗೊತ್ತು. ಅವಳು ಡೇಟಿಂಗು, ಇವಳು ಡೇಟಿಂಗು, ಅವಳು ದುಡ್ಡು ದಂಧೆ, ಇವನು ದಂಧೆ. ಮತ್ತೆ ಅದರೊಳಗಡೆ ಬ್ರೋಕರ್ಗಳು ಬೇರೆ ಇರ್ತಾರೆ, ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು. ಬ್ರೋಕರ್ಗಳು ಅಂದರೆ ನೀನು ಬ್ರೋಕರು, ನೀನೇನು ಮಾಡಿರ್ತೀಯ, ನಿನ್ನ ಪ್ರೊಫೈಲ್ ಕ್ರಿಯೇಟ್ ಮಾಡಿಬಿಟ್ಟು ದುಡ್ಡು ಕಟ್ಬಿಟ್ಟು ಹಾಕಿರ್ತೀಯ. ಅಲ್ಲೆಲ್ಲರದು ನಿನಗೇನೋ ಹೋಗುತ್ತೆ ಅಂದ್ಬಿಟ್ಟು ಪ್ಯಾಕೇಜ್ ತಗತ್ತೀಯ. ನಿನ್ಗೆ ಎಲ್ಲ ಹುಡುಗಿರ ನಂಬರು ಸಿಕ್ಬಿಡುತ್ತೆ ಅಲ್ಲಿ. ಹೌದಲ್ಲ, ಎಲ್ಲ ಹುಡುಗಿರ ನಂಬರ್ ಸಿಕ್ಬಿಡುತ್ತೆ, ಫೋಟೋ ಸಿಕ್ಬಿಡುತ್ತೆ, ಇಡೀ ಜಾತಕನೇ ಸಿಕ್ಬಿಡುತ್ತಲ್ಲ. ನೀನು ಒರಿಜಿನಲ್ ಇದನ್ನೇ ಕೊಡ್ತೀಯಪ್ಪ, ಕಾಂಟ್ಯಾಕ್ಟ್ ನಂಬರು, ಡೀಟೇಲ್ಸ್ ಎಲ್ಲ ಸಿಕ್ಬಿಡುತ್ತೆ ನಿನಗೆ. ಮತ್ತೆ ಆ ಡೀಟೇಲ್ಸ್ ತಗೊಂಡು ನೀನು ಯಾರಿಗೆ ಕೊಡ್ಬೋದು, ಏನು ಮಾಡ್ಬೋದು, ನೀನೊಂದು ಬಿಸ್ನೆಸ್ ಮಾಡ್ಬೋದು, ಬ್ರೋಕರ್ ಆಗಿ ಏನು ಬೇಕಾದ್ರೂ ಮಾಡ್ಬೋದಲ್ಲ. ನೀನು ಜೆನ್ಯೂನ್ ಆಗಿ ತೋರಿಸಿರ್ತೀಯ ಅಲ್ಲಿ ನೀನು ಅಂತ. ಆದರೆ ನೀನೇ ನಂಬರ್ ತಗೊಂಡಿದ್ಯಾ ಅಂತ ಅವ್ರಿಗೆ ಗೊತ್ತಿರಲ್ಲ, ಬೇರೆ ಯಾರೋ ಎಷ್ಟೋ ಜನ ತಗೊಂಡಿರ್ಬೋದು ಅಂತ. ಭಾಳ ಹುಷಾರಾಗಿರ್ಬೇಕು ಪ್ರೊಫೈಲ್ ಇಟ್ಕೊಂಡಿರೋರು ಹತ್ರ. ಈಗ ರಂಗಭೂಮಿ ಆ ಕೆಲಸ ಬಿಟ್ಬಿಟ್ಟವಲ್ಲ ನಾವು. ಯಾಕೆ ಮಹಾಭಾರತ ಅದು ಸೀರಿಯಲ್ ಬಂತು, ಅಲ್ಲಿಂದ ಒಂಥರ. ಈಗ ರಂಗಭೂಮಿಲಿ ಇದ್ವಲ್ಲ, ಸುಮಾರು ನಾಟಕ ಮಾಡ್ದಲ್ಲ. ತೇಜಸ್ವಿ ನಾಟಕಗಳು ಮಾಡಿ ನೀನು ಇದ್ದಲ್ಲ. ನಾವು ಸುಮಾರು ಅನೇಕ ನಾಟಕಗಳು ಅನೇಕ ಥಿಯೇಟರ್ಗಳಲ್ಲಿ ಮಾಡಿದ್ವಿ. ಮತ್ತೆ ನಾನು ಇದು ಮೈಸೂರು ರಾಮಾನಂದ ಸರು, ಬಿರಾದರು, ಹೆಜ್ಜೆ ಗೆಜ್ಜೆ ರಂಗತಂಡ, ರಂಗ ವಿನೋದ, ನಮ್ಮ ಇವರು ಕಾಮನ ಬಿಲ್ಲುತ್ತಲ್ಲಿ ಮಾಡಿದ್ವಲ್ಲ, ಅದೇನು ಮರೆಯೋಕ್ಕಾಗತ್ತಾ. ನಾನೇ ಬರ್ದಿ ನಾಟಕಗಳು, ಸೋಮಾರಿ ಸ್ವಾಮಿ ನಾಟಕ ಅಂತ ತುಂಬಾ ಫೇಮಸ್ ಆಗಿತ್ತು ಅದು. ನಾವೇ ಬರ್ದು ಹಾಸ್ಯ ನಾಟಕಗಳು ಮಾಡಿ ಎಷ್ಟೋ ಕಡೆ ಮಾಡಿದ್ವಿ. ಅಲ್ಲಿಂದ ಹೆಂಗಿದು ಮತ್ತೆ ಇದು ಕಾಮಿಡಿ ಕಿಲಾಡಿಗಳು? ಅಲ್ಲಿಂದ ನೀನು ಜೊತೆಲೇ ಇದೆಯಲ್ಲ, ಇದೀನಪ್ಪ ಜೊತೆಗೆ, ಇಲ್ಲಿ ಜನಗಳಿಗೆ ಗೊತ್ತಾಗಬೇಕಲ್ಲ. ಮಹಾಭಾರತ ಸೀರಿಯಲ್ಗೋಸ್ಕರ ಒಳ್ಳೆ ಸಂಬಳ ಬರ್ತಿದ್ದು, ತುಂಬ ಚೆನ್ನಾಗಿ ಇನ್ಸೆಂಟಿವ್ಸ್ ಎಲ್ಲ ಮಾಡ್ಕೊಂಡು ದುಡ್ಡು ಮಾಡ್ಬೋದಾಗಿತ್ತು ಮ್ಯಾಟ್ರಿಮೋನಿನಲ್ಲಿ. ಆ ಕೆಲಸ ಬಿಟ್ಬಿಟ್ವಿ. ಹೌದು, ಆ ಕೆಲಸ ಬಿಟ್ಮೇಲೆ ನಮ್ಮದು ಏನಂದರೆ, ಈ ಸೀರಿಯಲ್ 100% ಕನ್ಫರ್ಮ್ ಇಲ್ಲ. ಅಂದರೆ 100% ಪೇಮೆಂಟ್ ಇಲ್ಲ, ಮತ್ತು ಇಂಥ ದಿನ ಸಿಗಲ್ಲ, ಎಲ್ಲೋ 4 ದಿವಸ ತಿಂಗಳಿಗೆ. ಆ 4 ದಿವಸದಲ್ಲಿ ಮ್ಯಾಟ್ರಿಮೋನಿ ರಜಾ ಸಿಗಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಬಿಟ್ಬಿಟ್ವಿ. ಆಮೇಲೆ ವನವಾಸ. ಮ್ಯಾನೇಜರ್ ಪೇಮೆಂಟ್ಗೆ
ಅಲ್ಲಿ 1,500 ಕೊಟ್ರೆ ನಮ್ಗೆ 700 ರೂಪಾಯಿ ಕೊಡೋದೇ ಕಷ್ಟ. ಅವನು ಅದನ್ನು ನೆಟ್ ಕೊಡ್ತಿರ್ಲಿಲ್ಲ. ನಾವು ಎಷ್ಟು ಕಿಲೋಮೀಟರ್ 30 ಕಿಲೋಮೀಟರ್ ದೂರ ಕುಂಬಳಗೋಡು ಹೋಗ್ಬೇಕಾಗಿತ್ತು. ಹೋಗ್ತಿದ್ವಿ. ಅದು ಒಂದೊಂದ್ಸರಿ ಪೇಮೆಂಟ್ ಕೊಡ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಒಂದೊಂದು ವಾರ ಕರೆಯೋರು ತಿಂಗಳಿಗೆ, ಆಮೇಲೆ 2 ದಿವಸ, ಆಮೇಲೆ ಇಲ್ವೇ ಕರೆನೇ ಬಿಟ್ಬಿಟ್ರು. ತೀರಲ್ಲ ಅನ್ನೋದು ಹಣೆ ಬರಗಳು ಕೆಲವೊಂದು ಎಷ್ಟೋ ಕಲಾವಿದ್ರಿಗೆ ಹಂಗೆ. ಮತ್ತೆ ಇನ್ನೊಂದು ಸಿನಿಮಾ ನಂಬ್ಕೊಂಬಂದ್ರೆ ಅದು 1 ವರ್ಷಕ್ಕೆ 2 ವರ್ಷಕ್ಕೆ ಆಗೋ ಕೆಲಸ ಅಲ್ಲ ಅದು. ಹೌದು, ಅದೊಂದು ಒಂದು ದಶಕಗಳ ಕಾಲ ಅದೊಂದು ಜರ್ನಿ, ಅದೊಂದು ಲೈಫು. ಅಂದ್ರೆ ನಾವು ಯಾವಾಗಲೂ ಮುಂದೆ ನೆಮ್ಮದಿಯಾಗಿರ್ತೀವಿ, ಮುಂದೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅಂತ ಅನ್ಕೊಂಡಿರ್ತೀವಲ್ಲ, ಅದಾಗಲ್ಲ. ಇದನ್ನೇ ಎಂಜಾಯ್ ಮಾಡ್ಕೊ, ಈ ಸ್ಟ್ರಗಲಿಂಗ್ನೇ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಎಂಜಾಯ್ ಎಂಜಾಯ್ ದ ಪ್ರಾಸೆಸ್ ಅನ್ಕೊಂಡು ಕ್ಯಾಟ್ರಿಂಗ್ ಕೆಲಸ ಮಾಡೋದು, ಮತ್ತೆ ಈ ರಂಗೋಲಿ ಮಾಡೋದು, ಸೈಕಲ್ ಎತ್ಕೊಂಡು ಸೈಕಲ್ ತಗೊಂಡು ರಂಗೋಲಿ ಮಾಡ್ತಿದ್ವಿ ನಾನು ಇವನ್ನೆಲ್ಲ. ಎಲ್ಲಿ ಇದರಲ್ಲಿ ಭೂಪ್ಸಂದ್ರ, ನಾಗಶೆಟ್ಟಹಳ್ಳಿ, ಹೆಬ್ಬಾಳ, ಭದ್ರಪ್ಪ ಲೇಔಟ್, ಟಾಟಾ ನಗರ, ಅಲ್ಲೆಲ್ಲ ಫುಲ್ ಹಿಂಗೆ ಸೈಕಲ್ ಮೇಲೆ ಹಾಕೊಂಡು ಮುಂದ್ಗಡೆ ರಂಗೋಲಿ ಕೆಂಪ್ ಮಾಡಿ ಇಟ್ಕೊಂಡು ರಂಗೋಲಿ ನನಗೆ ಇದನ್ನ ಮಾಡ್ತಿದ್ದೆ ಗೊತ್ತಲ್ಲ ನಿಂಗೆ, ಗುಂಡ್ಯಾನ ಹೆಂಡತಿ ಅಂತ. ಅದಿತಿ ಪ್ರಭುದೇವ್ ಹೀರೋಯಿನ್, ಅದಿತಿ ಪ್ರಭುದೇವಿ ಹೀರೋಯಿನ್. ಸುವರ್ಣ ಚಾನಲ್ ಬರ್ತಿತ್ತು ಅದು. ಗುಂಡ್ಯಾನ ಹೆಂಡತಿ ಅಂತ ಅದಿತಿ ಪ್ರಭುದೇವು ಫಸ್ಟ್ ಸೀರಿಯಲ್. ಹೇಳಿದ್ದೀನಿ ಅವರು ಯಾವ್ದು ಮಾಡಿರ್ಲಿಲ್ಲ, ಅದೇ ಫಸ್ಟ್. ನಾನಾರು ಅಟ್ಲೀಸ್ಟ್ ಒಂದು ಯಾವ್ದಾರು ಮಾಡಿದ್ದೆ. ಆದ್ರೆ ಈಗ ನೋಡಿದ್ರೆ ಅದಿತಿ ಪ್ರಭುದೇವ್ ಬೆಳೆದ್ಬಿಟ್ಟಿದ್ದಾರೆ. ಹಂಗೆ ಅವ್ರ ಜೊತೆ ತುಂಬ ಆತ್ಮೀಯವಾಗಿದ್ವಿ. ಎಲ್ಲ ಒಂದೇ ಕಡೆ ಅಂದರೆ ಅಷ್ಟು ದಿವಸ ಶೂಟಿಂಗ್ ಹೋದಾಗೆಲ್ಲ ಜೊತೆಲಿದ್ದು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋ ಇದಾಯಿತು. ಗುಂಡಿನ ಹೆಂಡತಿ ಸೀರಿಯಲ್ ಮಾಡ್ತಾ ಇದ್ದೀನಿ, ನೋಡಿದ್ರೆ ದುಡ್ಡು ಪೇಮೆಂಟ್ ಯಾವಾಗಲೂ ಬರುತ್ತೆ, ಅದಕ್ಕೆ ರಂಗೋಲಿ ಮಾಡ್ತಾ ಇದ್ದೀನಿ. ಇದೆಲ್ಲ ಒಂದೇ ಟೈಮಲ್ಲಿ ನಡೀತಾ ಇರೋದು. ಒಬ್ಬರು ಗುರ್ತಿಡ್ಬಿಡ್ತಿದ್ರು, ನೀನು ಸೀರಿಯಲ್ ಮಾಡ್ತಿಲ್ಲಪ್ಪ ಅಂತಿದ್ರು ರಂಗೋಲಿ ಮಾರುವಾಗ, ರಂಗೋಲಿ ಕೊಡುವಾಗ. ಇಲ್ಲ ಮೇಡಮ್, ಇಲ್ಲ ಅಂದ್ಬಿಟ್ಟು ನಾನು ಬಟ್ಟೆ ಕಟ್ಕೊಳ್ಳೋಕೆ ಶುರು ಮಾಡಿದೆ. ಅವಾಗ ಮಾಸ್ಕ್ ಹಾಕೊಳ್ಳೋದು, ಹಿಂಗೆ ತಲೆಗೆ ಬಟ್ಟೆ ಕಳ್ಕೊಳ್ಳೋದು ಎಲ್ಲ ಮಾಡ್ತಿದ್ದೆ ಅವಾಗ. ಅಂದರೆ ಏನು ಅಂದರೆ ಅವಮಾನ ಅಂದ್ರೆ ಆಡ್ಕೊತಾರೆ, ನನಗೆ ಒಂಥರ ಮುಜುಗರ ಆಗ ಆ ವಯಸ್ಸಲ್ಲಿ. ಈಗೇನು ನಡೀತೆ, ಆ ಟೈಮಲ್ಲಿ ಏನೋ ಒಂಥರ ನಾಚಿಕೆ, ಸಂಕೋಚ, ಇಂಥ ಗತಿಗೆಟ್ಟಾಗಿರೋರು ಇವರು ಅಂತ ಏನೋ ಅನ್ಕೊಂಡ್ಬಿಡ್ತಾರೆ ಅಂತ. ಮಂಜು ತುಂಬ ಹೆಲ್ಪ್ ಮಾಡೋದಲ್ಲ, ಮಂಜು, ಬಸವರಾಜು, ಮಂಜು ಎಲ್ಲ ಜೊತೆಲಿ ಇದ್ರಲ್ಲ, ಈಶ್ವರ್ ಸರ್ ಹೆಲ್ಪ್, ನಾಗರಾಜನ. ನನ್ಗೆ ತುಂಬ ಜನ ಅಂದರೆ ಕಲಾವಿದರಾಗಿದ್ದುಕೊಂಡು ಕೂಡ ಸೀನಿಯರ್ ಕಲಾವಿದರುಗಳು ಕೆಲವು ಜನ ನಮಗೆ ಆಗ ನಾಟಕದಲ್ಲಿದ್ದವರು. ಅಂದರೆ ಅವರು ನಮ್ಮ ಥರನೇ ಸ್ಟ್ರಗಲ್ ಮಾಡ್ತಾಯಿದ್ರು ಕೂಡ ಅಟ್ಲೀಸ್ಟ್ ಸ್ವಲ್ಪ ಹಣಕಾಸು ವಿಚಾರದಲ್ಲಿ ಪರವಾಗಿಲ್ಲ ಅನ್ನೋಂಥವ್ರು ನಮಗೆ 100 ರೂಪಾಯಿ 200 ರೂಪಾಯಿ ಎಲ್ಲ ಆಗ ಅಷ್ಟು ಕಷ್ಟ ಇದ್ದಾಗ ಹೆಲ್ಪ್ ಮಾಡ್ತಾಯಿದ್ರು. ಮತ್ತು ಇನ್ನೊಂದು ಮರೆಯೋಕ್ಕಾಗಲ್ಲ. ಚೌಲ್ಟ್ರಿ ಇತ್ತಲ್ಲ, ಚೌಟ್ರಿನಲ್ಲಿ ನಾನು, ವೀರು, ಮತ್ತೆ ಇನ್ನೊಂದು 4 ಜನ ಹೇಳಿದ್ನಲ್ಲ, ಅವರೆಲ್ಲರೂ ಊಟ ಮಾಡ್ಕೊಳ್ಳೋ. ಶನಿವಾರ ಬರೋರು ಯಾರ್ದಾದ್ರು ಮದುವೆ ಇರಲಿ, ನಮ್ಮ ಏರಿಯಾದಲ್ಲಿ ಚೌಟ್ರಿ ಇದ್ರೆ ನಾವು ಅಲ್ಲಿ ಫಿಕ್ಸ್ ಊಟಕ್ಕೆ ಹೋಗ್ಬಿಡ್ತಿದ್ವಿ. ಒಂದು ಇಸ್ತ್ರಿ ಮಾಡಿ ಬಟ್ಟೆ ಇಟ್ಟಿರ್ತಿದ್ವಿ, ಹಾಕೊಂಡು ಹೋಗಿ ನುಗ್ಗಿ ಊಟ ಮಾಡ್ಕೊಂಡ್ ಬರೋದು. ಆ ಸೆಕ್ಯೂರಿಟಿ ಗಾರ್ಡಿನ ಒಬ್ಬ ಇದ್ದ, ಒಂದ್ಸಲ ಏನೋ ಸಿಗಾಕೊಳ್ತಿದ್ವಿ, ನಾನು ಬಿಟ್ಬಿಟ್ಟು ಅನ್ಸುತ್ತೆ, ಸಿಗಾಕೊಳ್ತಾ ಇದ್ವಿ, ಬಿಟ್ಬಿಟ್ಟು ಅವನು ಬಿಡು ಹೊತ್ತಾಗಿ ಪಾಪ ಹೋಗ್ಲಿ ಪಾಪ ಅಂತ. ಮತ್ತೆ ಹೆಣ್ಣವ್ರಿಗೆ ಗಂಡೋರು ಅಂತ ಅನ್ಕೋತಿದ್ರು, ಗಂಡೋರು ಹೆಣ್ಣೋರು ಅನ್ಕೋತಿದ್ರು. ಯಾರು ಕೇಳ್ತಾನೆ ಇರ್ಲಿಲ್ಲ. ಊಟ ಮಾತ್ರ ಫಸ್ಟ್ ಕ್ಲಾಸ್ ಊಟ. ಐಸ್ ಕ್ರೀಮ್ ತಿನ್ನೋದಂತೆ, ಎಲೆಗೆ ಬೀಡ ಹಾಕೊಂಬರೋದಂತೆ, ತೆಂಗಿನಕಾಯಿ ತಗೊಂಬರೋದಂತೆ, ಅದನ್ನ ತಗೊಂಡ್ ರೂಮಲ್ಲಿ 2 ಸಲ ಅಡುಗೆ ಮಾಡ್ಕೊಳ್ಳೋದು. ಚೆನ್ನಾಗಿತ್ತದ ಲೈಫ್. ಆ್ಯಕ್ಚುಲಿ ಈ ಪ್ರೊಸೆಸ್ಗಳೆಲ್ಲ ಎಂಜಾಯ್ ಮಾಡ್ಬೇಕು ನಾವು.